गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्तिः शान्तिः शान्तिः। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ತೈತ್ರಿಯ ಉಪನಿಷತ್ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಉಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿ ಮೊದಲನೇ ಭಾಗವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ನಿನ್ನೆ ಮೇಧಾ ಪ್ರಾರ್ಥನೆ ಅದನ್ನು ನೋಡಿ ಶ್ರೀ ಪ್ರಾರ್ಥನೆಯನ್ನು ಅರ್ಧ ನೋಡಿದ್ವಿ. ಮೇಧಾ ಪ್ರಾರ್ಥನೆ ಮನಸ್ಸಿನಲ್ಲಿ ಮೇಧಾಶಕ್ತಿ ಪರಮೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿ, ಅಂದರೆ ಯಶ್ಛಂದಸಾಂ ವೃಷಭೋ ವಿಶ್ವರೂಪ, ಪರಮೇಶ್ವರ ಪ್ರಣವಾಕಾರದಲ್ಲಿದ್ದು ಎಲ್ಲ ವೇದ ಮಂತ್ರಗಳನ್ನಲ್ಲೂ ಇದ್ದು ಅಮೃತದಂತೆ ಹೊರಬರಲಿ, ಆ ರೀತಿಯಾಗಿ ಪ್ರಾರ್ಥನೆ ಮಾಡಲಿ. ಶರೀರದಲ್ಲಿ ಬಲ ಬರಲಿ, ಜೀವನವೇ ಮೇಧಾಶಕ್ತಿಯಲ್ಲಿ ಧಾರಣಾಶಕ್ತಿಯಲ್ಲಿ ಇರಲಿ, ನಮ್ಮ ಜೀವನವೆಲ್ಲ ಅದಕ್ಕೆ ಮುಡುಪಾಗಿರಲಿ. I dedicate my life to what? My life is dedicated to you. ಅಲ್ವಾ? My whole life is dedicated to you. ಎಷ್ಟೆಲ್ಲ ಸುಳ್ಳು ಹೇಳ್ತೀವಿ ನಾವು. ಮಾರ್ನಿಂಗ್ ಆ್ಯಂಡ್ ನೈಟ್ ಐ ಥಿಂಕ್ ಆಫ್ ಯು. ಅದೇ ಇಲ್ಲಿ ಹೇಳ್ತಾರೆ, ಹಾಗೆ ನೀವು ಥಿಂಕ್ ಮಾಡಬೇಕು, ಕರೆಕ್ಟಾಗಿದೆ, ಆದರೆ ಅದು ವೇದ ಮಂತ್ರದ ಬಗ್ಗೆ ಇರಲಿ ಅಂತ ಅಷ್ಟೇ. ಅದನ್ನು ಚೇಂಜ್ ಮಾಡ್ಕೊಳ್ಬೇಕು. ಆ ವೃತ್ತಿ ಏನಿದೆಯೋ ಇನ್ನೊಂದು ವ್ಯಕ್ತಿ ಬಗ್ಗೆ ಥಿಂಕ್ ಮಾಡೋದಲ್ಲ, ವೇದ ಮಂತ್ರದ ಬಗ್ಗೆ ಥಿಂಕ್ ಮಾಡು, ಅಷ್ಟೇ, ಸಿಂಪಲ್. ಹಾಗೆ ಮನಸ್ಸು ಕೇಂದ್ರೀಕರಿಸಿರೋದು ಇಲ್ಲಿ ಒಂದು ಎಕ್ಸ್ ಪರ್ಸನ್ ಮೇಲೆ ಇರುತ್ತೆ, ಅದನ್ನು ವೇದದ ಮೇಲೂ ಭಗವಂತನ ಮೇಲೆ ಹರಿಸುವಂತ ಅಷ್ಟೇ. ತುಂಬ ಸರಳ ಅದು, ಅದೇನು ಕಷ್ಟವೇ ಇಲ್ಲ. ಆ ಕಡೆ ನೋಡ್ತಿರುತ್ತೆ, ಈ ಕಡೆ ತಿರುಗಿಸ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಈ ಗ್ರಹಗಳಲ್ಲಿ ಆಸ್ಪೆಕ್ಟ್ಸ್ ಇರುತ್ತಲ್ಲ, ಹೀಗೆ ನೋಡ್ತಿದ್ರೆ ಒಂದು ಆಸ್ಪೆಕ್ಟು, ಹಾಗೆ ನೋಡಿದ್ರೆ ಒಂದು ಅಂತ. ಇಷ್ಟು ದಿವಸ ನೀನು ನೋಡಿ ಬೇಜಾರಾಯ್ತಮ್ಮ, ನನಗೆ ಬೇಡ, ಇವಾಗ ಈ ದಿವ್ಯನ ನೋಡ್ತೀನಿ ಅಂತ ಹೇಳಿದ್ರೆ ಮುಗೀತು ಅಷ್ಟೆ. ಆ ರೀತಿಯಾಗಿ ಶರೀರಮ್ಮೇ ವಿಚರ್ಷಣಂ, ಪಾಠ ಹೇಳ್ಕೊಡುವಂತಹ ಸಾಮರ್ಥ್ಯ ಬೇಕು, ವಾಕ್ ಶುದ್ಧಿ ಬೇಕು, ಸಿದ್ಧಿ ಆಗಬೇಕು ಅಂದರೆ ಶರೀರದಲ್ಲಿ ಒಂದು ಶಕ್ತಿ ಇರಬೇಕಲ್ವ. ಜಿಹ್ವಾಮೇ ಮಧುಮತ್ತಮ, ಮಾತಾಡಬೇಕಾದ್ರೆ ತುಂಬ ಸ್ಪಷ್ಟವಾಗಿ, ಸತ್ಯವಾಗಿ, ಪ್ರಿಯವಾಗಿ, ಮೃದುವಾಗಿ, ಇನ್ನೊಬ್ಬರಿಗೆ ಇನ್ಸ್ಟಿಗೇಟ್ ಮಾಡದೇ ಇರೋ ಥರ ಮಾತಾಡಬೇಕು. ಅದು ನೋಡಿದ್ವಿ ನಾನೆಲ್ಲ, ಮರ್ತೋಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಬೆಳಗ್ಗೆ ಅನುದ್ವೇಗಕರವಾಗೇ ಮಾತಾಡಿರ್ತೀವಿ ಬೆಳಗ್ಗೆಲ್ಲ. 8:30 9:00 ಮಾತ್ರ ಅದು ಪ್ರಿಯಂ ಹಿತಂ ಬರೋದು ಅಲ್ವಾ. ಅದಕ್ಕೆ ಭರ್ತೃಹರಿ ತುಂಬ ಚೆನ್ನಾಗಿ ಹೇಳ್ತಾನೆ ನೀತಿ ಶತಕದಲ್ಲಿ. ನಿಜವಾಗ್ಲೂ ಮನುಷ್ಯನ ಭೂಷಣ, ನೆನೆ ನೋಡಿದ್ವಿ, ದಾನಸ್ಯ ಭೂಷಣಂ ಹಸ್ತಮ, ಅದೆಲ್ಲ ನೋಡಿದ್ವಿ. ಆದರೂ ಭರ್ತೃಹರಿ ಹೇಳೋದು ತುಂಬ ಚೆನ್ನಾಗಿದೆ. ಅವನು ಹೇಳೋದು, ನಿನಗೆ ವಾಕ್ ಚೆನ್ನಾಗಿದ್ದರೆ, ನಿನ್ನ ಬಾಯಿಂದ ಮಾತು ಬಂದರೆ ಅದೇ ನಿನಗೆ ನಿಜವಾದ ಭೂಷಣ ಅಂತ ಹೇಳ್ತಾನೆ. ಕೇಯೂರಾಣಿ ಚ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ. ಶರೀರದಲ್ಲಿ ಕೇಯೂರ ಹಾಕೊಳ್ತೀವಲ್ಲ, ಹೀಗೆ ಈ ರಾಜರೆಲ್ಲ ರಾಣಿಗಳೆಲ್ಲ ಹಾಕೊಳ್ತಾರಲ್ಲ, ಕೇಯೂರಾಣಿನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ. ಎಷ್ಟೇ ಸುವರ್ಣದ ಮಾಲೆಗಳನ್ನು ಹಾಕೊಂಡ್ರು ನಿನಗದು ಶೋಭೆ ತರಲ್ಲ, ಕೇಯೂರ ಹಾಕೊಂಡ್ರೆ ಶೋಭೆ ತರಲ್ಲ. ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ಮೂರ್ಧಾಂಜಲಿ ಅಂತಾನೆ. ಸ್ನಾನ ಮಾಡಿ ನೀನು ಒಳ್ಳೆಯವನಂತ ಅನ್ಸ್ಕೊಳ್ಳಲ್ಲ. ನ ಸ್ನಾನಂ ನ ವಿಲೇಪನಂ ಚ ಕುಸುಮಂ ಮೂರ್ಧಾಂಜಲಿ
ತಲೆ ಚೆನ್ನಾಗಿ ಬಾಚಿಕೊಂಡು ಸ್ನಾನ ಮಾಡಿ ಸೆಂಟೆಲ್ಲ ಹಾಕ್ಕೊಂಡ್ರೆ ನೀನೇನು ಭೂಷಣ ಆಗಲ್ಲ. ವಾಣ್ಯೇಕ, ವಾಣಿ ವಾಕಲ್ಲಿ ಒಳ್ಳೆ ಒಂದು ಶುಭ್ರವಾದ ಮಾತು ಬರಬೇಕು. ವಾಣ್ಯೇಕ ಹೇಳ್ತಾರೆ, ವಾಣ್ಯೇಕ ಸರಳಂ ವಾಣ್ಯೇಕ ಸಮಲಂಕೃತಿ ಪುರುಷಂ, ಏನೋ ಬರ್ತದೆ ಮೂರನೇದು. ವಾಣ್ಯೇಕ ಸಮಲಂಕೃತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ, ಸಂಸ್ಕಾರವಾಗಿರುವಂಥ ಮಾತಾಡಬೇಕು. ಒಂದೇ ಒಂದು ಮಾತು ಬಂತು ಒಂದೇ ಸಂಸ್ಕಾರವಾಗಿರುವಂತಹ ಮಾತಾಡಬೇಕು. ಕ್ಷೀಯಂತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ. ಮಾತಾಡಿದ್ರೆ ಅದು ಭೂಷಣ ಆಗಿರಬೇಕು, ಶೋಭೆ ತರುವಂತಹ ಮಾತಾಡಬೇಕು. ಆ ರೀತಿಯಾಗಿ ಇಲ್ಲಿ ಜಿಹ್ವಾಮೇ ವಧುಮತ್ತಮ. ಕರ್ಣಾಭ್ಯಾಂ ಭೂರಿ ವಿಶ್ರುವಂ. ಮತ್ತೆ ಮತ್ತೆ ಯಾದರೂ ಈ ತತ್ವಚಿಂತನೆ ವಿಚಾರ, ಧರ್ಮದ ಚಿಂತನೆ ವಿಚಾರ ಇದ್ದರೆ ಮತ್ತೆ ಕೇಳಬೇಕು ಅಂತ ಅನಿಸ್ಬೇಕು ನಮಗೆ ಅಲ್ವಾ. ಆ ರೀತಿಯಾಗಿ ಅದೆಲ್ಲ ನೋಡಿದ್ವಿ. ಅದಾದ ಮೇಲೆ ಶ್ರೀ ಪ್ರಾರ್ಥನೆ ಅಂತ ಹೇಳಿದ್ರು. ಶ್ರೀ ಪ್ರಾರ್ಥನೆಯನ್ನು ನೋಡ್ತಾ ಇದ್ದೀವಿ. ಶಂಕರಾಚಾರ್ಯರು ಏನು ಹೇಳಿದ್ರು, ಮೇಧಾಶಕ್ತಿಯನ್ನು ಪ್ರಾರ್ಥಿಸಿ, ಸರಸ್ವತಿಯನ್ನು ಪ್ರಾರ್ಥಿಸಿ ಆಮೇಲೆ ಶ್ರೀಗೆ ಬರಬೇಕು ಅಂತಂದರು. ಎಂತಹ ಮೇಧಾಶಕ್ತಿ ಇರಬೇಕು ಅಂತ ಮೇಧಾ ಸೂಕ್ತದಲ್ಲಿ ನೋಡಿದ್ದೀವಿ ನಾವು. ಎಂತಹ ಮೇಧಾಶಕ್ತಿ ಇರಬೇಕು? ನೀವೇನೋ ಕಳಿಸಿದ್ರಿ, ನಮಗೆ ಸಮಯ ಆಗಿರಲಿಲ್ಲ, ಕೆಲಸದಲ್ಲಿದ್ವಿ ಅಲ್ವಾ. ಎಂತಹ ಮೇಧಾಶಕ್ತಿ? ಅಪ್ಸರಾಸುಚಯ ಮೇಧಾ ಗಂಧರ್ವೇಶು ಚ ಯನ್ಮನಃ. ಅಪ್ಸರ ಸ್ತ್ರೀಯರ ಮೇಧಾಶಕ್ತಿ ಹೇಗಿದೆಯೋ ನನ್ನ ಮನಸ್ಸು ಹಾಗಿರಲಿ, ಗಂಧರ್ವರ ಮನಸ್ಸು ಹೇಗಿತ್ತೋ ಆ ಥರ ನನ್ನ ಮನಸ್ಸಿರಲಿ. ಯಾಕಂದರೆ ನೃತ್ಯವನ್ನು ಮಾಡಬೇಕು, ಹಾಡು ಹೇಳಬೇಕು ಅಂದರೆ ಎಷ್ಟು ಮೇಧಾಶಕ್ತಿ ಬೇಕು. ಮೈಯಲ್ಲಿ ಕುಣಿಬೋದು, ಆದರೆ ಬ್ಯಾಲೆನ್ಸ್ ಇಲ್ಲ ಅಂದರೆ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ ನಿಮಗೆ? ಮೇಧದ ಬುದ್ಧಿಯಲ್ಲಿರುತ್ತೆ ಬ್ಯಾಲೆನ್ಸ್, ಅಂತಃಕರಣದಲ್ಲಿ ಇರುತ್ತೆ ಅದು ಬ್ಯಾಲೆನ್ಸ್. ಎಲ್ಲ ಸ್ವರಗಳು ನನ್ನಲ್ಲಿರಬೇಕು, ಸಪ್ತ ಸ್ವರಗಳು ಇರಬೇಕು. ಯಾವಾಗ ಯಾವ ಆಲಾಪನೆಯನ್ನು ಹೇಳಬೇಕು, ಸ್ವರಿತವನ್ನು ಹೇಳಬೇಕು, ಅದೆಲ್ಲ ಇಲ್ಲಿರಬೇಕು. ಅಂತಹ ಮೇಧಾಶಕ್ತಿ ನನಗೆ ಬರಲಿ ಅಂದರೆ ಗಂಧರ್ವನ ಮನಸ್ಸನ್ನು ಧ್ಯಾನ ಮಾಡು ಅಂತ ಹೇಳ್ತಿದೆ ಶಾಸ್ತ್ರ. ಅಪ್ಸರ ಸ್ತ್ರೀಯರನ್ನು ಧ್ಯಾನ ಮಾಡು ಅಂತ ಹೇಳ್ತಿಲ್ಲ. ಇಲ್ಲಿ ಕೊಟ್ಟರೆ ನಾವು ಎಲ್ಲ ಅಪ್ಸರ ಸ್ತ್ರೀಯರ ಮನಸ್ಸನ್ನು ಧ್ಯಾನ ಮಾಡು ಅಂತ ಹೇಳ್ತಿದೆ. ನಾವು ಬಿಟ್ಟರೆ ಎಲ್ಲ ಮಾಡ್ತೀವಿ ಧ್ಯಾನ. ಅದೇ ರೀತಿಯಾಗಿ ಪತಾಂಜಲಿನೂ ನಾನು ಹೇಳಿದ್ದೆ, ಸುಮಾರು ಸತಿ ಹೇಳ್ತೀನಿ. ಗುರುಗಳ ಮನಸ್ಸನ್ನು ನೀನು ಧ್ಯಾನ ಮಾಡು. ಶಿಷ್ಯ ಆಗಿರುವಂತಹವನೇ ನೀನು ಗುರುಗಳ ಮನಸ್ಸನ್ನು ಧ್ಯಾನ ಮಾಡು. ಶಂಕರಾಚಾರ್ಯರ ಮನಸ್ಸನ್ನು ಧ್ಯಾನ ಮಾಡು ಅಂತ ಅವಾಗಲೇ ಕಡೆ ಸತಿ ಹೇಳಿದೆ ಅಲ್ವಾ. ಯಾಕಂದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಗುರುಗಳ ಮನಸ್ಸಿನಲ್ಲಿ ಸದ್ವಿಚಾರಗಳೇ ಇರುತ್ತೆ. ಆ ವಿಚಾರದ ಬಗ್ಗೆ ನೀವು ಧ್ಯಾನ ಮಾಡಿದ್ರೆ, ಅಂದರೆ ಧ್ಯಾನ ಅಂದರೆ ನೀವು ಥಿಂಕ್ ಮಾಡೋದು. ಇವಾಗ ಹೇಗೆ ಇಲ್ಲೆಲ್ಲ ಧ್ಯಾನ ಹೇಳ್ತಿದ್ದಾರೋ, ವೈದಿಕ ಉಪಾಸನೆ ಹೇಳ್ತಿದ್ದಾರೋ, ಆ ವಿಚಾರವನ್ನು ಥಿಂಕ್ ಮಾಡೋದಷ್ಟೇ, ಯೋಚನೆ ಮಾಡೋದು. ಅದನ್ನು ನೀನು ಧ್ಯಾನ ಮಾಡಿದ್ರೆ ನಿನಗೆ ತಾನಾವಾಗಿ ಅದೃಷ್ಟ ಶಕ್ತಿಯಿಂದ ನಿನಗೂ ಆ ಸದ್ವಿಚಾರಗಳು ಬರುತ್ತೆ. ಯಥಾ ಅಭಿಮತ ಧ್ಯಾನಾದ್ವಾ ಅಂತ ಸೂತ್ರದಲ್ಲಿ ಹೇಳಿದ್ದೆ ನಾನು, ಪತಾಂಜಲಿ ಯೋಗ ಸೂತ್ರ. ಆ ರೀತಿಯಾಗಿ ಮೇಧಾಶಕ್ತಿ ಆದಮೇಲೆ ಶ್ರೀಯನ್ನು ನೀನು ಬರಮಾಡಿಕೊಂಡ್ರೆ ಲಕ್ಷ್ಮಿ ಸದಾ ನಿನ್ನಲ್ಲಿರ್ತಾಳೆ. ಮತ್ತು ಆ ಲಕ್ಷ್ಮಿನೂ ಯಾತಕ್ಕೋಸ್ಕರ? ವಿಸ್ತಾರಯಂತಿ, ವಿತನ್ವಾನ ಇಸ್ಗೊಳ್ಟು ವಿಸ್ತಾರಯಂತಿ. ಧರ್ಮ ಅರ್ಥಕ್ಕೋಸ್ಕರ, ಧರ್ಮದ ಚಿಂತನೆಗೋಸ್ಕರ, ಧರ್ಮ ಆಚರಣೆಗೋಸ್ಕರ ಹಣ ಬೇಕು ಅಲ್ವಾ. ಆಶ್ರಮಗಳು ಮಠಗಳೆಲ್ಲ ಯಾಕಿದೆ ಇವಾಗ? ಧರ್ಮದ ಚಿಂತನೆಗೋಸ್ಕರ. ಅದೇ 10 ರೂಪಾಯಿ ನೀವು ನಮಗೆ ಕೊಟ್ಟರೆ ನಾವು ಅದನ್ನು 100 ರೂಪಾಯಿ ಮಾಡಿ ಸುಮಾರು ಜನಕ್ಕೆ ಕೊಡ್ತೀವಿ. 10 ರೂಪಾಯಿ ನಿಮ್ಮ ಹತ್ರ ಇದ್ದರೆ ಏನಾಗುತ್ತೆ? 10 ರೂಪಾಯಿ ಹಾಗೇ ಇರುತ್ತೆ. ಯಾಕೆ? ಕಂಟಿಂಜೆನ್ಸಿ ಪೀರಿಯಡ್. ಮುಂದೆ ಏನಾಗುತ್ತೋ ಇಟ್ಕೊಳ್ಳೋಣ, ಸ್ವಲ್ಪ ಇಟ್ಕೊಳ್ಳೋಣ ಅಂತ. ನಮಗೆ 10 ರೂಪಾಯಿ ಕೊಟ್ಟರೆ ಅಂದರೆ ಖರ್ಚು ಮಾಡಿ ಇವಾಗ ಕೊಟ್ಟರೆ ನಾಳೆ 10 ರೂಪಾಯಿ ಕೊಡಿ ಅಂತ ಮತ್ತೆ ಕೇಳ್ತೀವಿ. ಇವತ್ತು ಕೊಟ್ಟಿದ್ದನ್ನು ಖರ್ಚು ಮಾಡಿಬಿಟ್ಟು ನಾಳೆ ಕೊಡಿಪ್ಪ ಅಂತ ಇನ್ನೊಬ್ರನ್ನ ಕೇಳ್ತೀವಿ. ಆದರೆ ನಿಮ್ಮ ಹತ್ರ ಆಗಿದ್ರೆ ಅದೂ ಇರುತ್ತೆ, ಇನ್ನು 10 ರೂಪಾಯಿ ಬರಲಿ ಅಂತ ಹಾಗೆ ಇಟ್ಟಿರ್ತೀರಿ ಅಲ್ವಾ. ಸೊ ಮೇಧಾಶಕ್ತಿ ಹಾಗೂ ಶ್ರೀ ತುಂಬ ಇಂಪಾರ್ಟೆಂಟ್ ಇದು. ಪ್ರಾರ್ಥನೆ ಮಾಡಿದ್ರೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಅದಾದಮೇಲೆ ಏನಾಯಿತು? ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಎಲ್ಲ ವೇದದ ಗುರುಕುಲದಲ್ಲಿರುವಂತಹ ಆಚಾರ್ಯರು ತಿಳಿಸ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ನನಗೆ ಬ್ರಹ್ಮಚಾರಿಗಳು ಬರಲಿ. ಯಾಕಂದರೆ ಮೇಧಾಶಕ್ತಿ ನನ್ನಲ್ಲಿದೆ, ಶ್ರೀನೂ ಬಂದಿದೆ, ಉಪಯೋಗ ಆಗಬೇಕಲ್ಲ. ಪ್ರಾರ್ಥನೆ ಮಾಡಿದ್ಮೇಲೆ ಅದು ಭಗವಂತ ಕೊಟ್ಟ ಮೇಲೆ ಅದು ಉಪಯೋಗ ಆಗಬೇಕಲ್ಲ. ಅದಕ್ಕೆ ಬ್ರಹ್ಮಚಾರಿಗಳು ಬಂದರೆ ಪಾಠವನ್ನು ಹೇಳ್ಕೊಡ್ಬೋದು. ಆಮಾಯಂತು, ಪಕ್ಕದ ಮನೆಯಿಂದೆಲ್ಲ ಬ್ರಹ್ಮಚಾರಿಗಳು ಬರಲಿ. ವಿಮಾಯಂತು, ವಿದ್ಯಾರಣ್ಯರು ಹೇಳ್ತಾರೆ, ವಿವಿಧ ದೇಶೇಭ್ಯ ಆಯಂತು,
ಬೇರೆ ಬೇರೆ ರಾಜ್ಯಗಳಿಂದಲೇ ಬರಲಿ ಬ್ರಹ್ಮಚಾರಿಣ. ಯಾಕಂದರೆ ಶಿಷ್ಯನಿಗೆ ಆಚಾರ್ಯರಿಗೆ ನಿಜವಾದ ಸಂಪತ್ತೇ ಶಿಷ್ಯರು. ಹೇಗೆ ತಂದೆ ತಾಯಿಗಳಿಗೆ ನಿಜವಾದ ಸಂಪತ್ತು ಮಗನೋ ಮಗಳೋ ಆಗ್ತಾರೋ, ಸತ್ಪುತ್ರ ಸತ್ಪುತ್ರಿ ಆಗ್ತಾರೋ, ಸರಿಯಾಗಿ ಹಾಕೊಳ್ಬೇಕದು, ಸತ್ಪುತ್ರ, ಸತ್ತು ಹೋಗಿರೋ ಪುತ್ರ ಅಲ್ಲ, ಸತ್ಪುತ್ರ, ಹಾಗೆ ಸತ್ಪುತ್ರಿ ಆಗ್ತಾರೋ ಹಾಗೆ ಗುರುಗೆ ನಿಜವಾದ ಸಂಪತ್ತು ಯಾವುದು ಅಂದರೆ ಶಿಷ್ಯರು. ಶಿಷ್ಯರ ಸಂಪತ್ತಲ್ಲಿ ಇರಬೇಕು, ಅಂದರೆ ಅದನ್ನು ಪ್ರಾರ್ಥನೆ ಮಾಡಬೇಕು ಬರಲಿ ಅಂತ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಪ್ರಮಾಯಂತು ಅಂದರೆ ಪ್ರಕರ್ಷೇಣ ಆಯಂತು, ನಾನು ವಿದ್ಯೆ ಕಲಿಬೇಕು ಅನ್ನುವಂತಹ ಶಿಷ್ಯನ ಮನಸ್ಸಲ್ಲಿ ಇಟ್ಕೊಂಡು ಗುರುಗಳ ಹತ್ರ ಹೋಗಬೇಕಂತೆ, ಪಾಠಶಾಲೆಗೆ ಹೋಗಬೇಕಂತೆ. ನಾನು ವೇದಾಧ್ಯಯನಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ವೇದ ಅಂಗವನ್ನು ಕಲಿತೀನಿ, ಮೀಮಾಂಸಾಶಾಸ್ತ್ರವನ್ನು ಕಲಿತೀನಿ, ಮತ್ತೊಂದು ಮಗದೊಂದು ಕಲಿತೀನಿ, ಜ್ಯೋತಿಷ್ಯವನ್ನು ಕಲಿತೀನಿ. ಈ ಥರ ವಿವಿಧ ಶಾಸ್ತ್ರಗಳನ್ನು ಕಲಿಯೋದಕ್ಕೆ ಪಾಠಶಾಲೆಗೆ ಹೋಗಬೇಕು, ಮಠಕ್ಕೆ ಹೋಗಬೇಕು, ಆಶ್ರಮಕ್ಕೆ ಹೋಗಬೇಕು. ಆಶ್ರಮಕ್ಕೆ ಬರೋದು ಅಂದರೆ ಇವಾಗ ಏನಾಗೋಗ್ಬಿಟ್ಟಿದೆ, ರೆಸ್ಟ್ ತಗೊಳ್ಳೋಣ ಅಂತ ಬರ್ತಾರೆ ಆಶ್ರಮಕ್ಕೆಲ್ಲರೂ. ಅಲ್ಲ, ತುಂಬ ನಮಗೆ ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದಾನೆ ನಮಗೆ ವಿಶೇಷವಾಗಿ ಅಂದರೆ, ತಿರುವಣ್ಣಾಮಲೆಯಲ್ಲಿ ಕಟ್ಸಿರೋದ್ರಿಂದ ಯಾರೂ ಬರಲ್ಲ, ಬಿಸಿಲು ಅಂತ. ನಾವು ಬೆಂಗಳೂರಲ್ಲೋ ಎಲ್ಲೋ ಸ್ವಲ್ಪ ಆ ಕಡೆ ಚಿಕ್ಕಮಂಗ್ಳೂರಲ್ಲೇನೋ ಮನೆದು ಆಶ್ರಮ ಮಾಡಿಬಿಟ್ಟಿದ್ರೆ ಮುಗ್ದೋಗಿರೋದು ನಮ್ಮ ಕಡೆ. ಎರಡೆರಡು ಹೊತ್ತು ಕಾಫಿ ಕೊಡಬೇಕು ಅವ್ರಿಗೆ, ಟೀ ಮಾಡಿಕೊಡ್ಬೇಕು, ಅದು ಸ್ನ್ಯಾಕ್ಸ್ ಇಲ್ವಾ ಅಂತ ಕೇಳ್ತಾರೆ, ಪೇಪರ್ ಇಲ್ವಾ ಅಂತ ಕೇಳ್ತಾರೆ. ನಾವು ಇದಕ್ಕೆ ಹೇಳ್ತೀವಿ ಅಲ್ಲಿ ಫಾರಿನ್ ಭೋಗಭೂಮಿ, ಇಲ್ಲಿ ಕರ್ಮಭೂಮಿ ಅಂತ. ಇದೇನು ಈ ಥರ ಎಲ್ಲ ಕೇಳಿದ್ರೆ ಇದು ಭೋಗಭೂಮಿದೆ ಅಲ್ವಾ? ತುಂಬ ಒಳ್ಳೆಯದಾಯಿತು. ಈ ಬಿಸಿಲಿರೋದ್ರಿಂದ ಯಾರಿಗೂ ಇದೆ ಅನಿಸಲ್ಲ. ಆಮೇಲೆ ಇನ್ನೊಂದು ಚೆನ್ನಾಗಿದೆ, ಬಿಸಿಲಿರಿಂದ ಮಧ್ಯಾಹ್ನ ನಿದ್ದೆ ಮಾಡಿಬಿಡ್ತಾರೆ ಬಂದವರೆಲ್ಲ, ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಡೋದು. ಬೆಂಗಳೂರಿಂದ ಬಂದರೆ ಇಲ್ಲಿ ಮಧ್ಯಾಹ್ನ ತುಂಬ ಬಿಸಿಲು ಆಗಲ್ವಲ್ಲ, ಒಂದು ದಿವಸ ಬೇಕು ಇಲ್ಲ ಅಡ್ಜಸ್ಟ್ ಆಗೋಕ್ಕೆ. ಅದೇನು ಹೇಳ್ತಾರೆ ಅಡ್ಜಸ್ಟ್ ಆಗೋಕ್ಕೆ, ಅಕ್ಲಮಟೈಸೇಷನ್. ಒಂದು 230 ಕಿಲೋಮೀಟ್ರ್ ಅಕ್ಲಮಟೈಸೇಷನ್, ಮಧ್ಯಾಹ್ನ ಮಲಗಿಬಿಡೋದು. ಮನೇಲೂ ಅದೇ, ಆಶ್ರಮದ ಅಲ್ಲಿ ಬಂದು ಅನುಷ್ಠಾನ ಮಾಡಿ ಏನೋ ಒಂದು ವಿಚಾರ ಮಾಡೋದಂಥದ್ದಲ್ವ, ಯೋಚನೆ ಮಾಡಿ. ಸೊ ಆ ರೀತಿಯಾಗಿ ಶಿಷ್ಯರು ಯಾಕೆ ಬರಬೇಕು? ಹಲವಾರು ವಿದ್ಯೆಗಳನ್ನು ಗುರುವಿಂದ ಕಲಿಬೇಕು, ಸಮಯ ಸಿಕ್ಕಿದ್ರೆ ಅನುಷ್ಠಾನ ಮಾಡಬೇಕು. ವಿಶ್ವಾಮಿತ್ರನ ಆಶ್ರಮಕ್ಕೆ ಹೆಸರು ಸಿದ್ಧಾಶ್ರಮ ಅಂತ. ಅದೊಂದು ಕತೆ ಇದೆ, ಆ ಕತೆ ಬೇಡ, ದೊಡ್ಡದಾಗತ್ತೆ. ಯಾಕೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಮಾಡುವಂತಹ ಸಾಧನೆ 100% 1ಕ್ಕಿಂತ 10% ಜಾಸ್ತಿ ಅಂತಂದರೆ ಚಿಂತನೆಗಳು ಸಾತ್ವಿಕವಾಗಿರುತ್ತೆ ಅಂತ. ಮಠಗಳು ಆಶ್ರಮಕ್ಕೆಲ್ಲ ಯಾಕೆ ಹೋಗಬೇಕು ಅಂದರೆ ಅಲ್ಲಿ 3 ಹೊತ್ತು ಪೂಜೆ ಜಪ ವಿಚಾರವೇ ಇರುತ್ತೆ. ಒಂದು 3 ವರ್ಷದ ಹಿಂದೆ ಒಬ್ಬರು ಸಾಧಕರು ಬಂದಿದ್ರು ಆಶ್ರಮಕ್ಕೆ. ಯೂಶಲಿ ಅವ್ರ ಹೊರಗಡೆ ಮಾತಾಡಿಸಿ ಒಳ್ಳೆ ಉತ್ತಮವಾದ ಸಾಧಕರು. ನನ್ನ ರೂಮಿಗೆ ಕರ್ಕೊಂಡು ಬಂದೆ. ರೂಮಿಗೆ ಕರ್ಕೊಂಡು ಬಂದು ಧ್ಯಾನ ಮಾಡಬೇಕು ಅಂತಂದರು. ಮಾಡಿ ಅಂದೆ. ಇಲ್ಲ ನಿಮ್ಮ ರೂಮಲ್ಲಿ ಧ್ಯಾನ ಮಾಡಬೇಕು ಅಂತಂದರು. ಮಾಡಿ ಅಂತಂದೆ. ಅರ್ಧ ಗಂಟೆ ಮಾಡಿದ್ರು, 3/4 ಗಂಟೆ, 1 ಗಂಟೆ ಧ್ಯಾನ ಮಾಡಿ ಹೇಳಿದ್ರು. ಹೊರಗಡೆ ಮಾಡೋಕ್ಕಿಂತ ಧ್ಯಾನ ನಿಮ್ಮ ರೂಮಲ್ಲಿ ಮಾಡೋದು ತುಂಬ ಚೆನ್ನಾಗಿದೆ, ಮನಸ್ಸು ನಿಂತು ಬಿಡುತ್ತೆ. ಯಾಕೆ? ಬೆಳಗ್ಗೆಯಿಂದ ರಾತ್ರಿ ನನ್ನ ರೂಮ್ ಅಂತಲ್ಲ, ಯಾವುದೇ ಸಾಧಕನ ಮನೆ ರೂಮ್ಗೆ ಹೋದರೂ ನೀವು ಅಲ್ಲಿ ಚಿಂತನೆ ವಿಚಾರ ಜಪ ಧ್ಯಾನ ಆಗ್ತಿದೆ, ಮನಸ್ಸು ನಿಂತು ಬಿಡುತ್ತೆ. ಅವ್ರು ಹೇಳೋರು ಎಲ್ಲ ಕಡೆ ಹೋಗಿ ಬಂದಿದ್ದೀನಿ, ಇಲ್ಲಿ ಕೂತ್ರೆ ಧ್ಯಾನ ಅಷ್ಟು ಚೆನ್ನಾಗಿ ಸಿದ್ಧಿಸುತ್ತೆ, ಯಾವ ಚಿಂತನೆಯೂ ಬರಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ ಚಿಂತನೆ. ಅದೇ ನಾವೇನು ಮಾಡ್ತಿದ್ದೀವಿ, ಸರಸ್ವತಿಯನ್ನೇ ತಾನೇ ಕರೀತಾ ಇರೋದು. ರೂಮಲ್ಲಿ ಕೂತು ಚಿಂತನೆ ಮಾಡ್ತಿದ್ರೆ ಇನ್ನೇನು ಸರಸ್ವತಿ ತಾನೇ ಅದು. ಜಪ ಮಾಡ್ತಿದ್ರೆ ದಕ್ಷಿಣಾಮೂರ್ತಿ ತಾನೇ ಅದು. ನಿಮ್ಮ ಸಾಧಕನ ರೂಮಲ್ಲಿ ನೀವು ಹೇಗೆ ಚಿಂತನೆ ಮಾಡ್ತೀರೋ ಹಾಗೆ ನಿಮ್ಮ ಛಾಯಾ ಬೆಳೆಯುತ್ತೆ. ಯುವರ್ ಮೈಂಡ್ ಇಸ್ ಯುವರ್ ಶ್ಯಾಡೋ. ನೀವು ಚೆನ್ನಾಗಿ ಅನುಷ್ಠಾನ ಎಲ್ಲ ಮಾಡ್ತಿದ್ದ ರೂಮಲ್ಲಿ ಯಾಕೆ ಅದು ಎನರ್ಜಿ ಅಂತ ಹೇಳೋದು ಎಲ್ಲರೂ? ನಿಮ್ಮ ಛಾಯೆ ಅಲ್ವಾ? ಆ ರೀತಿಯಾಗಿ ಬರಲಿ, ಆಸಕ್ತಿಯಿಂದ ಬರಲಿ. ಗುರುವಿನ ಸಂಪತ್ತದು, ಒಳ್ಳೆ ಶಿಷ್ಯರನ್ನ ಗಳಿಸ್ಬೇಕು ಹಾಗೆ ಅಂತ. ಶಿಷ್ಯರು 3 ರೀತಿ: ಉತ್ತಮ ಶಿಷ್ಯರು, ಮಧ್ಯಮ ಶಿಷ್ಯರು, ಮಂದ ಶಿಷ್ಯರು. ನಮಗೆ ಸಿಕ್ಕಿರೋರು ಯಾವುದು? ಮಂದ ಶಿಷ್ಯರು. ನೀವೆಲ್ಲ ಉತ್ತಮರು. ಬೇರೆಯವ್ರು ಹೇಳ್ತಾ ಇದ್ದೀನಿ, ಪಾಪ ನೀವೆಲ್ಲ ಉತ್ತಮ ಶಿಷ್ಯರು. ಯಾಕಂದರೆ ಇಲ್ಲೆಲ್ಲ ಹೊಸಬ್ರು ಇರ್ತೀರಾ, ಅವ್ರು ನಾನು ಇನ್ನೂ ಪರಿಚಯ ಆಗಿಲ್ಲ ನನಗೆ, ಅದಕ್ಕೆ ಉತ್ತಮ. ಸ್ವಲ್ಪ ಆಗೀಗ ಆಗಿರೋರು ಮಧ್ಯಮ, ನನ್ನ ಜೊತೆಗೆ ಯಾವಾಗಲೂ ಇರ್ತಾರಲ್ಲ ಅವ್ರು 3ನೇವರು ಅಂತ. ಅದು ಹೇಗೆ ಅಂದರೆ, ಉತ್ತಮ ಶಿಷ್ಯರು ಹೇಗೆ ಹೇಳ್ತೀರಾ ಸ್ವಾಮಿ ಅಂತಂದರೆ, ಈ ಇದಿರುತ್ತಲ್ಲ, ಅದೇ ಕರ್ಪೂರ ಕ್ಯಾಂಫರ್, ಅದೇನು ಕ್ಯಾಂಫರ್ ತಾನೆ,
ಕ್ಯಾಂಫರ್ ಅಗ್ನಿಯ ಕರ್ಪೂರ, ಕರ್ಪೂರವನ್ನು ಅಗ್ನಿಯಲ್ಲಿ ಸ್ಪರ್ಶ ಮಾಡಿದ ತಕ್ಷಣ ಹೇಗೆ ಹತ್ಕೊಳ್ಳುತ್ತೋ ಆ ಥರ ಶಿಷ್ಯನ ಮನಸ್ಸಿದ್ರೆ, ಗುರುವಿನ ಹೇಳಿದ ತಕ್ಷಣ ಶಿಷ್ಯ ತಿಳ್ಕೊಂಡು ಜೀವನಕ್ಕೆ ತಂದರೆ ಅದು ಉತ್ತಮ ಶಿಷ್ಯರು. ಕ್ಯಾಂಫರ್ ಥರ ಕರ್ಪೂರದಂತೆ ಇರಬೇಕಂತೆ ಮನಸ್ಸು. ಹೇಳ್ತಿದ್ರೆ ಅದು ಅಂತ ಕೇಳ್ತಿದ್ರೆ ಕರ್ಪೂರ ಅಲ್ಲ ಅಂತಾಯಿತು ಅಲ್ವಾ. ಏಕಸಂಧಿಗ್ರಾಹಿಗಳಾಗಿರಬೇಕಂತೆ. ಈ ಕಲಿಯುಗದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ, ಇರಲಿ ಪರವಾಗಿಲ್ಲ. ಮಧ್ಯಮ ಶಿಷ್ಯರು ಯಾರು ಅಂದರೆ, ಇದ್ದಲು ಬರುತ್ತಲ್ಲ ಚಾರ್ಕೋಲ್, ಆ ಇದ್ಲು ನೀವು ಅಗ್ನಿಯಲ್ಲಿ ಸ್ಪರ್ಶ ಮಾಡಬೇಕಂದ್ರೆ ಕರ್ಪೂರ ಥರ ತಕ್ಷಣವೇ ಹತ್ಕೊಳ್ಳಲ್ಲ. ಒಂದು 5-10 ನಿಮಿಷ ಅದಕ್ಕೆ ಕಾವು ಕೊಡಬೇಕು, ಫ್ಯಾನ್ ಮಾಡಬೇಕು, ಹೊಗೆ ಬರಬೇಕು, ಆವಾಗ ನಿಧಾನಕ್ಕೆ ಹತ್ಕೊಳ್ಳುತ್ತೆ. ಮತ್ತು 100 ಸತಿ ಹೇಳಿದ್ಮೇಲೆ ಈಗ ಅರ್ಥ ಆಯಿತು ಅಂತಾರೆ. ಅದೇ ಹೇಳಿರ್ತೀನಿ, 100 ಸತಿ ಹೇಳಿದ್ಮೇಲೆ ಅರ್ಥ ಆಯಿತು ಅಂತಾರೆ. ಅದೆಲ್ಲ ಚಾರ್ಕೋಲ್ ಥರ. 3ನೇದು ವಿಶೇಷ, ನಮ್ಮ ಜೊತೆ ಇರೋರು. 3ನೇದು ಹೇಗೆ ಅಂತಂದರೆ, ಈ ಯಾವುದಪ್ಪ ಅದು, ಬಾಳೆಕಾಯಿ ದಿಂಡು, ಬಾಳೆಕಾಯಿ ಮರದಲ್ಲಿ ದಿಂಡು ಬರುತ್ತಲ್ಲ, ಆ ದಿಂಡನ್ನು ತೆಗೆದು ಬೆಂಕಿಗೆ ಹಚ್ಚಿ ಹತ್ಕೊಳ್ಳೋದೇ ಇಲ್ಲ, ಅದು ಒಣಗೋಗಿರುತ್ತೆ. 3/4 ಗಂಟೆ 1 ಗಂಟೆ ಬೇಕು, ಬಿಸಿಲಲ್ಲಿ ಇಡಬೇಕು, ಒಣಗಿಸ್ಬೇಕು, ಆಮೇಲೆ ಇಡಬೇಕು. ನಮ್ಮ ಶಿಷ್ಯನ ಸಂಪತ್ತು ಹೀಗಿದೆ. ನೀವು ಯಾರೋ ಅಲ್ಲ, ಬೇಜಾರು ಮಾಡ್ಕೊಬಿಡಿ, ಯಾರೋ ಬೇರೆಯವರು ಅಲ್ವಾ. ಹಾಗೆ ಹಚ್ಕೊಳ್ಳೋ ಥರ ಇರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಪ್ರಮಾ ಎಂತು ಆಸಕ್ತಿ ಇರಬೇಕು. ನನಗೆ ವಿದ್ಯೆಯನ್ನು ಕಲಿಬೇಕು ಅನ್ನೋಂಥ ಆಸಕ್ತಿ ಇದ್ದರೆ ಹೇಳೋದು ಸರಿಯಾಗಿ ಹೋಗುತ್ತೆ ಮನಸ್ಸು. ಯಾವುದೋ ಮನಸ್ಸಿನಲ್ಲಿ ಹಲವಾರು ಚಿಂತನೆಗಳನ್ನು ಇಟ್ಕೊಂಡು ಬಂದರೆ ಹೋಗೋದೇ ಇಲ್ಲ. ಅದು ಯೋಚನೆ ಮಾಡಿ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಆಸೆ ಇರಲಿ ಬ್ರಹ್ಮಚಾರಿಗಳಿಗೆ, ವಿದ್ಯೆ ಕಲಿಬೇಕು ಅಂತ ಆಸೆ ಇರಲಿ. ದಮಾಯಂತು, ಆಸೆ ಮಾತ್ರ ಸಾಕಾಗಲ್ಲ. ಆಶ್ರಮಕ್ಕೆ ಮಠಕ್ಕೆಲ್ಲ ಬಂದ ಮೇಲೆ ದಮಾಯಂತು, ಇಂದ್ರಿಯ ನಿಗ್ರಹದ ಆ ಬ್ರಹ್ಮಚಾರಿಗಳು ಬರಲಿ ಅಲ್ವಾ. ಇವಾಗೆಲ್ಲ ಬ್ರಹ್ಮಚಾರಿಗಳಿಗೂ ಆಗಲಿ ಅಥವಾ ವೇದ ಪಾರಾಯಣ ಮಾಡುವಂತಹ ವಿದ್ಯಾರ್ಥಿಗಳಿಗೆಲ್ಲ ಮೊಬೈಲ್ ಬಂದುಬಿಟ್ಟಿದೆ. ಬಹಳ ಕಷ್ಟ ಕಂಟ್ರೋಲ್ ಮಾಡೋದು, ಸಾಧ್ಯವೇ ಇಲ್ಲ. ಇಲ್ಲಿ ಪುಣ್ಯ ಹಾಕ್ತಾ ಇರುತ್ತೆ, ಫೋನಲ್ಲಿ ನೋಡ್ಕೊಂಡು ಹೇಳ್ತಾ ಇರ್ತಾರೆ, ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಎಷ್ಟು ಅಂತ ಹೇಳೋದು ಅವ್ರಿಗೆ ಸಾಕು ಅನ್ಸುತ್ತೆ. ಯಾಕಾದ್ರೆ ಅದು ಪೂಜೆ ಮಾಡ್ತೀವೋ ಅಂತ ಅನ್ಸುತ್ತೆ, ಯಾಕಾದ್ರೆ ಅವ್ರನ್ನೆಲ್ಲ ಕರಿತೀವೋ ಅನ್ಸುತ್ತೆ. ಗಮನನೇ ಇರಲ್ಲ ಅವ್ರಿಗೇನು, ಮೊಬೈಲ್ ಇದೆ, ಗಾಡಿ ಇದೆ, ತಿಂಗಳಿಗಿಷ್ಟು ದುಡ್ಡು ಅಂತ ಬರುತ್ತೆ. ವೇದ ಪಾಠಕ್ಕೆ ಇವಾಗ ಯಾರೂ ವಿದ್ಯಾರ್ಥಿಗಳೇ ಬರಲ್ಲ. ವೇದ ಪಾಠದಲ್ಲಿ ಬಂದರೆ ಸಂಭಾವನೆ ಬರಲ್ಲ ಅವರಿಗೆ. ಪುರೋಹಿತರಾಗ್ಬಿಟ್ರೆ ಚೆನ್ನಾಗಿ ಸಂಭಾವನೆ ಬರುತ್ತೆ. IT ಇಂಜಿನಿಯರ್ಸ್ಗಿಂತ ಚೆನ್ನಾಗಿ ದುಡಿತಾರೆ ಇವಾಗ. 1.5 ಲಕ್ಷ 2 ಲಕ್ಷ ಅಲ್ಲ. ಆದರೆ ಏನಾದರೂ ಮದುವೆ ಆಗಲ್ಲ ಪಾಪ. ಯಾಕಂದರೆ ಮನಸ್ಸಿನಲ್ಲಿ ಏನಂದರೆ, ಹೆಣ್ಮಕ್ಳಿಗೆ ಪುರೋಹಿತನ ಅದು ಇದಿಲ್ಲ, ಏನು ಲಾಂಗಾಗಿ ರಿಟರ್ನ್ಸ್ ಕೊಡಲ್ಲ. ಯಾರು ಹೇಳಿದ್ರು ಲಾಂಗಾಗಿ ರಿಟರ್ನ್ಸ್ ಕೊಡಲ್ಲ ಅಂತ? ಮನುಷ್ಯನಿಗೆ ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಪುರೋಹಿತರ ಕೆಲಸ ಇರುತ್ತೆ. ಎಲ್ಲಿವರೆಗೂ ಮನುಷ್ಯನಿಗೆ ಭಯ ಇರುತ್ತೋ ಅಲ್ಲಿವರೆಗೂ ಖಂಡಿತ ಪುರೋಹಿತರಿಗೆ ಕೆಲಸ ಇದ್ದೇ ಇರುತ್ತೆ. ಪ್ರತಿನಿತ್ಯ ಶನಿ ಶಾಂತಿ ಆಗ್ತಾನೆ ಇರುತ್ತೆ. ಇವಾಗ ಆಗಸ್ಟ್ 23ಕ್ಕೆ ಶನಿ ಜಯಂತಿ ಆಯಿತು. ನೀವು ಇನ್ನೂ ಸ್ವಲ್ಪ PhD ಎಲ್ಲ ಪುರೋಹಿತಿಗೆ ಜ್ಯೋತಿಷ್ಯದಲ್ಲೆಲ್ಲ ಮಾಡ್ಕೊಂಡ್ಬಿಟ್ರೆ 3-4 ಪಂಚಾಂಗ ಇಟ್ಕೊಂಡು ಜನರನ್ನ ಚೆನ್ನಾಗಿ ಮೋಸ ಮಾಡ್ಬೋದು. ಸೌರಮಾನದಲ್ಲಿ ಸೆಪ್ಟೆಂಬರ್ 1ಕ್ಕೆ ಶನಿ ಜಯಂತಿ, ಚಾಂದ್ರಮಾನದಲ್ಲಿ 23ಕ್ಕೆ ಶನಿ ಜಯಂತಿ. ಈ ನಾರ್ತ್ ಇಂಡಿಯಾದಕ್ಕೆ ಹೋದರೆ ಅಕ್ಟೋಬರ್ಗೆ 1 ವರ್ಷ. ಅಷ್ಟು ಬೇಗ ಶನಿ ಸಂಚಾರನೇ ಮಾಡಲ್ಲ. ಪಂಚಾಂಗದಲ್ಲಿ ಅಷ್ಟು ಸತಿ ಬಂದುಬಿಟ್ಟಿರುತ್ತೆ. ಅವನ ಪಾಪ ನಿಧಾನಕ್ಕೆ ಒಂದು ಮನೆಯಿಂದ 2.5 ವರ್ಷ ತಗೊಳ್ತಾನೆ. ಇವ್ರ ಪಂಚಾಂಗದಲ್ಲಿ 3 ತಿಂಗಳಿಗಿರುತ್ತೆ. ಪಾಪ ಜನ, ಹೌದಾ ಕುಚ್ಚನಿಗೆ ಹೋಗಬೇಕಾ, ಅಲ್ಲಿ ಹೋಗಬೇಕಾ, ತಿರುನಲ್ಲಾರಿಗೆ ಹೋಗಬೇಕಾ, ಮನೆಯಲ್ಲೇ ಹಚ್ಚಬೇಕಾ, ಹಚ್ಚಿ ಮನೆಯಲ್ಲೇ ಇದ್ದಾರಲ್ಲ ಎಲ್ಲ. ಇನ್ನು ಸಪ್ರೇಟಾಗಿ ಏನು ಶನಿ ದೇವಸ್ಥಾನಕ್ಕೆ ಹೋಗಲ್ಲ, ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರನೇ ಎಲ್ಲ ಅವತಾರ ತೊಗೊಂಡಿದ್ದಾರಲ್ಲ ಅಲ್ವಾ. ಯೋಚನೆ ಮಾಡಿ. ದಮ ಬಹಳ ಕಷ್ಟ. ಇಂದ್ರಿಯ ನಿಗ್ರಹ ಅಷ್ಟು ಸುಲಭವಲ್ಲ. ಆ ರೀತಿಯಾಗಿ ಬ್ರಹ್ಮಚಾರಿಗಳು ಬರಲಿ. ದಮಾಯಂತು. ಆಮೇಲೆ ಏನಿದೆ, ಶಮಾಯಂತು. ದಮ ಅಂದರೆ ದೇಹ, ಮನಸ್ಸು ಏನು ಹೇಳುತ್ತೋ ಶಮ ಅಂದರೆ ಮನಸ್ಸು, ಮನಸ್ಸಿನ ನಿಗ್ರಹ. ದಮ ದೇಹದ ಇಂದ್ರಿಯ ನಿಗ್ರಹ. ಮನಸ್ಸು ಏನು ಹೇಳುತ್ತೋ ಹಾಗೆ ಶರೀರ ವರ್ತಿಸಲಿ ಅಂತ. ನಮಗೆ ಮನಸ್ಸೊಂದೇನೋ ಹೇಳುತ್ತೆ, ಶರೀರ ಒಂದೇನೋ ಹೇಳುತ್ತೆ. ಮನಸ್ಸು ಬೇಡ ಬೇಡ ಅಂತ ಹೇಳುತ್ತೆ, ಶನಿ ಅಂತ ನೋಡಿ. ದೇಹ ಬೇಕು ಬೇಕು ಅಂತ ಹೇಳುತ್ತೆ.
ಆ ಥರ ಈಕ್ವಿಲಿಬ್ರಿಯಮ್, ಮನಸ್ಸು ಹಾಗೂ ಶರೀರ ಸಮತೋಲದಲ್ಲಿರುವಂತಹ ವಿದ್ಯಾರ್ಥಿಗಳು ನನ್ನಲ್ಲಿ ಬರಲಿ. ಯೋಚನೆ ಮಾಡಿ. ಮಾಡ್ತಾನೇ ಇದ್ದೀವಿ ಸ್ವಾಮಿ, ಯೋಚನೆ ನಾವು ಮಾಡ್ತಾ ಇದ್ದೀವಿ, 5 ದಿವಸದಿಂದ ಮಾಡ್ತಾ ಇದ್ದೀವಿ. ನಾಳೆ ಅಟೆಂಡ್ ಆಗಬೇಕೋ ಬೇಡೋ ಅಂತ ಗೊತ್ತಿಲ್ಲ, ಅದನ್ನು ಯೋಚನೆ ಮಾಡ್ತಿದ್ದೀವಿ ಇವಾಗ. ಯಶೋಜನೆ ಸಾ ನಿಸ್ವಾಹ, ಆಚಾರ್ಯರ ಪ್ರಾರ್ಥನೆ ನೋಡಿ. ಯಶೋಜನೆ, ಯಶಃ ಅಂದರೆ ನನ್ನ ಕೀರ್ತಿ ಬರಲಿ ಅಂತ, ಜನ ಸಮೂಹ, ಅಸಾನಿ ಅಂದರೆ ಪ್ರಸಿದ್ಧ ಅಂತ, ಸ್ವಾಹ ಎಲ್ಲ ಜನರು ನನ್ನ ಹತ್ರ ಬರಲಿ ಒಂದು, ಮತ್ತು ಜನರ ಮಧ್ಯೆ ನಾನು ಪ್ರಸಿದ್ಧನಾಗಲಿ. ಅಸಾನಿ ಅಂದರೆ ಪ್ರಸಿದ್ಧ ಅಂತ, ಪ್ರಸಿದ್ಧನಾಗಲಿ. ಅಷ್ಟೇ ಅಲ್ಲ, ಶ್ರೇಯಾನ್ ವಸ್ಯಸೋಸಾನಿ ಸ್ವಾಹ, ಅವರೆಲ್ಲ ನನಗೆ ಸಂಪತ್ತು ಕೊಡಲಿ. ಶ್ರೇಯಾನ್ ದ್ರವಿಣ, ಸಂಪತ್ತು ಕೊಡಲಿ. ಅದೇ ಹೆಸರುವಾಸಿ ಆಗುವಂತಹ ವೇದ ಬ್ರಹ್ಮಶ್ರೀಗಳು, ಈ ಸೋ ಆ್ಯಂಡ್ ಸೋ ಗಣಪಾಠಿಗಳು, ಅವ್ರನ್ನೆಲ್ಲ ಗೌರವಿಸ್ಬೇಕಲ್ಲ. ಆ ರೀತಿಯಾಗಿ ಇವರು ತುಂಬ ಚೆನ್ನಾಗಿ ಪಾಠ ಹೇಳ್ತಾ ಇರ್ತಾರೆ, ಇವ್ರ ಹತ್ರ ಕಲಿತ್ರೆ ನನಗೆ ವೇದಾಂತ ಪಾಠ ತುಂಬ ಚೆನ್ನಾಗಿ ಹಿಡಿಸಿದೆ. ಬೇರೆಯವರು ಚೆನ್ನಾಗಿ ಹೇಳ್ತಾರೆ, ಆದರೆ ಇವರೇ ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ, ನಮಗದು ಹಿಡಿಸಿದೆ. ಆ ಥರ ಪ್ರಸಿದ್ಧ ಗುರುಗೆ ಬರಲಿ ಅಂತ ಪ್ರಾರ್ಥನೆ. ನನಗೆಲ್ಲ ಬರಲ್ಲ, ಡೋಂಟ್ ವೆರಿ, ನೀವು ಸಂತೋಷ ಆಗಿರ್ಬೋದು. ತಮ್ತ್ವಾ ಭಗ ಪ್ರವಿಶಾನಿ ಸ್ವಾಹ, ತಮ್ತ್ವಾ ಭಗ, ಹೇ ಭಗವಂತನೇ, ನಾನು ನಿನ್ನಲ್ಲಿ ಪ್ರವೇಶ ಮಾಡುವಂತಹ ಇಚ್ಛೆ ಬರಲಿ. ತಮ್ತ್ವಾ ಭಗ ಪ್ರವಿಶಾನಿ, ಶಿಷ್ಯನಾಗಿರುವಂತಹ ನಾನು, ಭಗವಂತನಾಗಿರುವಂತಹ ನೀನು ಈ ವೇದವಿದ್ಯೆಯಿಂದ ನಿನ್ನನ್ನು ಪ್ರವೇಶ ಮಾಡುವಂತಹದ್ದಾಗಲಿ. ತಮ್ತ್ವಾ ಭಗ ಪ್ರವಿಶಾನಿ ಸ್ವಾಹ. ಅಷ್ಟೇ ಅಲ್ಲ, ಭಗವಂತ ನೀನು ನನ್ನನ್ನು ಪ್ರವೇಶ ಮಾಡು. ಸಮಾಭಗ ಪ್ರವಿಶ ಸ್ವಾಹ ಅಂದರೆ ಏನಾಯಿತು? ವೇದವನ್ನು ಬಿಟ್ಟಿರಬಾರ್ದು ಅಂತಾಯಿತು. ವೇದ ಇಲ್ಲಿ ಮಂತ್ರಗಳು, ಅದೇ ವೃಷಭ, ಅದೇ ಇಂದ್ರ, ಅದೇ ಪ್ರಣವ. ನಾನು ಪ್ರಣವದಲ್ಲಿ ಪ್ರವೇಶ ಮಾಡಲಿ, ಪ್ರಣವ ನನ್ನಲ್ಲಿ ಪ್ರವೇಶ ಮಾಡಲಿ, ವೇದವನ್ನು ಬಿಟ್ಟಿರಬಾರ್ದು ಅಂತ ಅರ್ಥ. ಯಾಕಂದರೆ ಇದೆಲ್ಲ ಹುಷಾರಾಗಿ ಹೇಳಬೇಕು. ಇವಾಗ ಪ್ರವೇಶ ಮಾಡಲಿ ಅಂತಂದರೆ ಬೇರೆ ಏನೇನೋ ಅರ್ಥ ಬರುತ್ತೆ. ಯಾಕಂದ್ರೆ ನಮಗೆ ಗೊತ್ತಲ್ಲ, ಚಿತ್ರಗಳನ್ನೆಲ್ಲ ನೋಡಿರ್ತೀವಿ, ಬೇರೆ ಏನೇನೋ ಪ್ರವೇಶ ಅಂತ ಅರ್ಥ ಬರುತ್ತೆ. ವೇದವನ್ನು ಒಬ್ಬ ಆಚಾರ್ಯರಾಗಲಿ, ಒಬ್ಬ ವಿದ್ಯಾರ್ಥಿಯಾಗಲಿ, ವೇದ ಅಧ್ಯಯನ ಸಮಯದಲ್ಲಿ ಅಥವಾ ವೇದ ಅನಂತರ ಸಮಯದಲ್ಲಿ ವೇದವನ್ನು ಬಿಟ್ಟಿರಬಾರ್ದು, ವೇದವನ್ನು ಮರಿಬಾರ್ದು. ಮರೆತರೆ ದೋಷ ಅಂತ ಹೇಳುತ್ತೆ. ನಮಗೆ ಮರಿತಾನೇ ಇರ್ತೀವಿ, ಪ್ರತಿನಿತ್ಯ ದೋಷವೇ. ನಿನ್ನೆ ಮರ್ತಿರೋದು, ನಿನ್ನೆ ಜ್ಞಾಪಕ ಇದೆಯಾ? ಧಾರಣಾ ಶಕ್ತಿ ಹೇಗಿದೆ? ನಿನ್ನೆ ಇವಾಗ ಕೇಳಿದ್ರೆ ನನ್ನ ಪ್ರಶ್ನೆ, ನಿನ್ನೆ ಏನೆಲ್ಲ ಹೇಳಿದೆ ಹೇಳಿ ಅಂತಂದರೆ ಅದು ಹೇಳ್ತೀರಿ. ಅದು ರೆಕಾರ್ಡಿಂಗ್ ಇದೆಯಾ ಸ್ವಲ್ಪ ಕಳಿಸಿ, ಆಮೇಲೆ ಅದು ಕೇಳಿಕೊಂಡು ನೋಟ್ಸ್ ಮಾಡಿ ಹೇಳ್ತೀನಿ ಅಲ್ವಾ? ಧಾರಣಾ ಶಕ್ತಿ ಆ ರೀತಿಯಾಗಿ ಪ್ರಣವ ನನ್ನನ್ನು ಪ್ರವೇಶಲಿ, ನಾನು ಪ್ರಣವನ್ನು ಪ್ರವೇಶಿಸಲಿ. ಸಮಾಭಗ ಪ್ರವೇಶ ಸ್ವಾಹ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮೈ ಪಶ್ಯತಿ. ಇದೆಲ್ಲ ವೇದಾಂತ ಇದೆಲ್ಲ ಲಿಂಕ್ ಬರಲ್ಲ, ಬಟ್ ನನಗೆ ಅಭ್ಯಾಸ ಆಗಿರೋದ್ರಿಂದ, ಯಾಕಂದರೆ ಇದು ಧರ್ಮಶಾಸ್ತ್ರ ಆಗಿರೋದ್ರಿಂದ ಅದನ್ನು ಹಾಗೆ ನೋಡಬೇಕು. ತಸ್ಮಿನ್ ಸಹಸ್ರಶಾಖೆ ನಿಬಗಾಹಂ ತ್ವಯಿ ಮೃಜೆ ಸ್ವಾಹ. ತಸ್ಮಿನ್, ನಿನ್ನ ಪ್ರಣವ ಸ್ವರೂಪದ, ನಿನ್ನ ಸ್ವರೂಪದ ಅಂದರೆ ತಸ್ಮಿನ್ ದೇವತೆಯ, ಸಹಸ್ರಶಾಖೆ ನೀನು ಹಲವಾರು ಉಪದೇವತೆಗಳಾಗಿ, ವೇದದ ವಿವಿಧ ಅಂಗಗಳಾಗಿ, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಕಲ್ಪ, ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಈ ಥರ ವಿವಿಧ ಶಾಖೆಗಳಾಗಿ, ಆ ಶಾಖೆಯಲ್ಲಿ ಹೇ ಭಗವಂತನೇ, ಅಹಂ ನಾನು, ನಿಮೃಜೆ, ಇಲ್ಲಿ ನೀ ಇದೆ, ಮೃಜೆ ಇದೆ, ಆ ನೀನ ಇಲ್ಲಿ ಹಾಕ್ಕೊಳ್ಬೇಕು, ಮೃಜೆಗಿಂತ ಮುಂಚೆ ಹಾಕ್ಕೊಳ್ಬೇಕು. ನಿಮೃಜೆ, ನಿನ್ನ ಹಲವಾರು ಶಾಖೆಗಳಲ್ಲಿ ಸ್ನಾನವನ್ನು ಮಾಡ್ತೀನಿ. ಐ ವಿಲ್ ಟೇಕ್ ಡಿಪ್ ಇನ್ ಯುವರ್ ಡಿಫ್ರೆಂಟ್ ಓಷನ್ಸ್ ಆಫ್ ಸೈನ್ಸಸ್, ಡಿಫ್ರೆಂಟ್ ಸೈನ್ಸಸ್ಸಲ್ಲಿ ಮುಳುಗ್ತೀನಿ. ಆ ಮುಳುಗಿದ್ರಿಂದ ಏನಾಗುತ್ತೆ? ನಾನು ಪಾವನಗೊಳ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಮಂತ್ರ, ಅರ್ಥ ಆಗ ಸಂತೋಷ. ನಾನು ಈ ಶಾಸ್ತ್ರಗಳಲ್ಲಿ ಮುಳುಗಿ ಎದ್ದು ಬರ್ತೀನಿ, ಶುದ್ಧವಾಗಿ ಎದ್ದು ಬರ್ತೀನಿ. ಜ್ಯೋತಿಷ ಶಾಸ್ತ್ರದಲ್ಲಿ ಮುಳುಗಿ ಚೆನ್ನಾಗಿ ಎದ್ದು ಬರ್ತೀನಿ. ನಾನೇ ನವಗ್ರಹಗಳಾಗಿ ಬರ್ತೀನಿ, 27 ನಕ್ಷತ್ರಗಳಾಗಿ ಬರ್ತೀನಿ, 12 ಲಗ್ನಗಳಾಗಿ ಬರ್ತೀನಿ. ಹೇಳ್ಬೋದು ಚೆನ್ನಾಗಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದರೆ ಅಲ್ವಾ? ಆಸಕ್ತಿ ಇರೋದೊಂದಲ್ಲ, ಅದ್ರಲ್ಲಿ ಆಳಬೇಕು, ಬೀಳಬೇಕು. ಆಸಕ್ತಿ ಎಲ್ಲನೂ ಇರುತ್ತೆ. ಆಸಕ್ತಿ, ನನಗಿವಾಗ ಆಸಕ್ತಿ ಇದೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ.
ಪಾಪ ಮೋದಿ ಕಷ್ಟಪಡ್ತಾರೆ, ನಾನು ಪ್ರೈಮ್ ಮಿನಿಸ್ಟರ್ ಆಗೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲ ಯೋಗಿ ಆದಿತ್ಯನಾಥ್ ಜೊತೆಗಾದರೂ ಹೋಗೋಣವಾ ಹಾಗೆ ಅಂತ ಆಸಕ್ತಿ ಇದೆ, ಅದಕ್ಕೆ ಕೆಲಸ ಮಾಡಬೇಕಲ್ಲ ಅಲ್ವಾ. ರಾಜಕಾರಣಿ ನಾನು ಆಗಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು, ನಾನು ತಪ್ಪು ಕೆಲಸವನ್ನು ಮಾಡಬೇಕು. ಫಸ್ಟ್ ಕ್ರೈಟೀರಿಯಾ ರಾಜಕಾರಣಿ ಆಗಬೇಕು ಅಂದರೆ ತಪ್ಪು ಕೆಲಸ ಮಾಡಬೇಕು, ಮತ್ತು ಭ್ರಷ್ಟತೆ ಇರಬೇಕು, ಅದೇ ಕ್ರೈಟೀರಿಯಾ. ಇನ್ನೊಬ್ಬರಿಗೆ ಮೋಸ ಮಾಡುವಂಥ ಬುದ್ಧಿ ಇದ್ದರೆ ರಾಜಕಾರಣಿಗಳು ಈಸಿಯಾಗಿ ಆಗ್ಬೋದು. ಆ ರೀತಿಯಾಗಲ್ಲ, ಸುಮ್ಮನೆ ಜೋಕ್ ಮಾಡಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದ್ದು ಎದ್ದು ಬರ್ತೀನಿ, ತರ್ಕದಲ್ಲಿ ಇದ್ದು ಎದ್ದು ಬರ್ತೀನಿ, ಮೀಮಾಂಸದಲ್ಲಿ ಇದ್ದು ಎದ್ದು ಬರ್ತೀನಿ, ವ್ಯಾಕರಣದಲ್ಲಿ ಇದ್ದು ಶಾಸ್ತ್ರವನ್ನು ಸಂಪೂರ್ಣವಾಗಿದ್ದು ಅದನ್ನು ಆಚೆ ಬರ್ತೀನಿ ಅಂದರೆ ಮತ್ತಿನ್ನೊಬ್ರಿಗೆ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ನಿಭಗಾಹಂ, ಹೇ ಭಗ ಪರಮೇಶ್ವರನೇ, ಅಹಂ ನಿಮೃಜೆ ತ್ವಯಿ, ನಿನ್ನ ಹಲವಾರು ಶಾಖೆಗಳಲ್ಲಿ. ಇನ್ನೊಂದು ಅರ್ಥ ಮಾಡ್ಬೋದು, ನಿನ್ನ ಷಣ್ಮತ ಸ್ಥಾಪನದಲ್ಲಿ ಶಂಕರಾಚಾರ್ಯ ಹೇಗೆ ಷಣ್ಮತವನ್ನು ಕೊಟ್ಟಿದ್ರು ಅದರಲ್ಲಿ ವಿವಿಧ ವೇದ ಪಾಠಶಾಲೆಗಳಲ್ಲಿ ನಾನು ಸೇವೆಯನ್ನು ಮಾಡ್ತೀನಿ, ಉಪಾಧ್ಯಾಯನಾಗ್ತೀನಿ, ಹಲವಾರು ಅರ್ಥ ಇದೆ ಇದಕ್ಕೆ. ಹಾಗೆ ಇದ್ದು ಮುಳುಗಿ ಶುದ್ಧತೆಯಿಂದ ಹೊರಗಡೆ ಬರ್ತೀನಿ. ಸ್ವಾಹ ಹೇಗೆ ಉದಾಹರಣೆ ಕೊಡ್ತಾರೆ, ಉದಾಹರಣೆ ಯಥಾ ಆಪಹ ಪ್ರವತಾಯಂತಿ, ಹೇಗೆ ಕೆರೆಗಳೆಲ್ಲ ಹರಿಯುವಂತಹ ನದಿಯೆಲ್ಲ ಸಮುದ್ರಕ್ಕೆ ಸೇರುತ್ತೋ ಹಾಗೆ ನಾನು ನಿನ್ನ ಸಹಸ್ರ ಶಾಖೆಗಳೇ ಸೇರ್ತೀನಿ. ಯಥಾ ಮಾಸ ಅಹರ್ಜರಂ, ಹೇಗೆ ಒಂದು ದಿನ ರಾತ್ರಿ ಒಂದು ವಾರಕ್ಕೆ ಸೇರುತ್ತೋ, ಒಂದು ವಾರ ಪಕ್ಷಕ್ಕೆ ಸೇರುತ್ತೋ, ಪಕ್ಷ ಮಾಸಕ್ಕೆ ಸೇರುತ್ತೋ, ಮಾಸ ಋತುಗೆ ಸೇರುತ್ತೋ, ಋತು ಅಯನಕ್ಕೆ ಸೇರುತ್ತೋ, ಅಯನ ಸಂವತ್ಸರಕ್ಕೆ ಸೇರುತ್ತೋ ಹಾಗೆ ನಾನು ನಿನ್ನ ವಿದ್ಯೆಗಳಲ್ಲಿ ಸೇರ್ತೀನಿ. ಯಥಾ ಮಾಸ ತಿಂಗಳುಗಳು, ಇಲ್ಲಿ ಮಾಸ ಅಂತಂದರೆ ದಿನ ವಾರ ಪಕ್ಷ ಎಲ್ಲ ತಗೊಳ್ಬೇಕು. ಅಹರ್ಜರಂ ಅಂದರೆ ವರ್ಷಂ ಅಂತ, ಅಹರ್ಜರಂ ಇಸ್ಕೊಂಡು ವರ್ಷಂ ಸಂವತ್ಸರ ಅಂತ. ಹೇಗೆ ದಿನಗಳು ಸಂವತ್ಸರಕ್ಕೆ ಸೇರುತ್ತೋ, ಹರಿಯುವಂತಹ ನದಿ ಸಮುದ್ರಕ್ಕೆ ಸೇರುತ್ತೋ ಹಾಗೆ ನಿನ್ನ ಅನಂತ ಸಹಸ್ರ ಶಾಖೆಗಳಿಗೆ ನಾನು ಸೇರುವಂತಾಗಲಿ. ಆ ರೀತಿಯಾಗಿ ಏನು ಮಾಡಬೇಕು, ಏವಂ ಮಾಂ ಬ್ರಹ್ಮಚಾರಿಣಃ, ಆ ರೀತಿಯಾಗಿ ಎಲ್ಲ ಕಡೆಯಿಂದ ಬ್ರಹ್ಮಚಾರಿಗಳು ನನಗೆ ಬಂದು ಸೇರಲಿ. ವಿಮಾಯಂತು ಪ್ರಮಾಯಂತು ದಮಾಯಂತು ಶಮಾಯಂತು, ಆ ರೀತಿಯಾಗಿ ಏವಂ ಮಾಂ ಬ್ರಹ್ಮಚಾರಿಣಃ ಧಾತರಾಯಂತು ಸರ್ವತಃ ಸ್ವಾಹ. ಬ್ರಹ್ಮಚಾರಿಣಃ ಸರ್ವತಃ, ಹೇ ಧಾತ ಚತುರ್ಮುಖ ಬ್ರಹ್ಮನೇ, ಇಲ್ಲಿ ಧಾತ ಅಂದರೆ ಹಿರಣ್ಯಗರ್ಭ. ಹೇ ಧಾತ ಚತುರ್ಮುಖ ಬ್ರಹ್ಮನೇ, ಸರ್ವತಃ ಬ್ರಹ್ಮಚಾರಿಣಂ ಸ್ವಾಹ, ಅಹಮೇವ ಸ್ವಾಹ, ನನ್ನಲ್ಲಿಯೇ ಬರಲಿ. ಇಲ್ಲಿ ಧಾತ ಅಂದರೆ ಚತುರ್ಮುಖ ಬ್ರಹ್ಮ ಹಿರಣ್ಯಗರ್ಭ. ಕಾಲಾಂತರದಲ್ಲಿ ಟಿಪ್ಪಣಿಕಾರರು ಇದನ್ನು ಅನ್ನಪೂರ್ಣ ಮಂತ್ರಕ್ಕೂ, ಇದನ್ನು ಅನ್ನಪೂರ್ಣಾ ದೇವಿ ಅಂತ ಹೇಳಿ ಚೆನ್ನಾಗಿ ನಿಮಗೆ ಅನ್ನ ಸಿಗಬೇಕು, ಅನ್ನದಾನ ಮಾಡಬೇಕು ಅಂದರೆ ಈ ಮಂತ್ರವನ್ನು ಹೇಳಿದ್ರೆ ನೀವು ಆ ಶಕ್ತಿ ನಿಮಗೆ ಬರುತ್ತೆ. ಅನ್ನಪೂರ್ಣಾ ದೇವಿಗೆ ಈ ಸ್ತೋತ್ರ ಅಂತಲೂ ಹೇಳ್ತಾರೆ. ಅನ್ನಪೂರ್ಣಾ ದೇವಿ ಅನ್ನವನ್ನು ಮಾತ್ರ ಅಲ್ಲ, ಆಕೆ ಶ್ರೀದೇವಿಯೂ ಹೌದು. ಶ್ರೀದೇವಿ ಅಂದರೆ ಲಕ್ಷ್ಮೀಪ. ಆಮೇಲೆ ಅಲ್ಲಿ ಶ್ರೀದೇವಿ ಅಂತ ಒಬ್ರು ಇದ್ದಾರಲ್ಲ, ಅವರಲ್ಲ ಪಾಪ, ಅವರು ಸೈಲೆಂಟಾಗಿ ಧ್ಯಾನ ಇದ್ದಾರೆ, ಹೋಗ್ಬಿಟ್ರ ಡೈಟ್. ಅದೇ ಒಳ್ಳೇದಾಯಿತು, ಒಳ್ಳೇದು. ಮತ್ತು ಅದು ಬೇಡ, ಆ ಶ್ರೀದೇವಿ ಅಲ್ಲ, ಇದು ಲಕ್ಷ್ಮೀದೇವಿ. ಧಾತರಾಯಂತು ಸರ್ವತಃ ಸ್ವಾಹ. ಇದು ನೆಕ್ಸ್ಟ್ ಸಾಲು ನೋಡಿ ಹೇಗಿದೆ, ಪ್ರತಿವೇಶೋಸಿ ಪ್ರಮಾಪಾಹಿ ಪ್ರಮಾಪದ್ಯಸ್ವ. ಇದು ವೇದದ ಪ್ರಾರ್ಥನೆ ಅಂದರೆ ಹೀಗಿರಬೇಕು. ನಾವೇ ಹೇಳ್ತೀವಿ ಸಾಧಕರು, ಹೇ ಭಗವಂತ, ನಾನು ನಿನ್ನಲ್ಲಿ ಹೋಗ್ತೀನಿ, ಐ ಟೇಕ್ ರೆಫ್ಯೂಜ್ ಇನ್ ಯು. ಇಲ್ಲಿ ಆಚಾರ್ಯರು ಹೇಳ್ತಿದ್ದಾರೆ, ಹೇ ಭಗವಂತ, ನೀನು ನನ್ನಲ್ಲಿ ಶರಣ ಹೋಗು. ಮೇ ಯು ಪ್ಲೀಸ್ ಟೇಕ್ ರೆಫ್ಯೂಜ್ ಇನ್ ಮೀ, ಬಿಕಾಸ್ ನಾನು ವೇದವನ್ನೆಲ್ಲ ಇಟ್ಕೊಂಡಿದ್ದೀನಿ ನನ್ನ ಶರೀರದಲ್ಲಿ. ವೇದ ಮಂತ್ರಗಳು ನನ್ನಲ್ಲಿದೆ. ಎಲ್ಲಿ ವೇದ ಮಂತ್ರಗಳಿರ್ತಾನೋ ಅಲ್ಲಿ ಭಗವಂತ ಇರ್ತಾನೆ. ಹೇ ಭಗವಂತ, ವೇದ ನನ್ನಲ್ಲಿರೋದ್ರಿಂದ ನೀನು ಬಂದು ನನಗೆ ಶರಣ ಆಗು. ಏನು ಪ್ರಾರ್ಥನೆ! ಪ್ರತಿವೇಶೋಸಿ, ಇದನ್ನು ಪ್ರಯೋಗದಲ್ಲಿ ಏನು ಮಾಡ್ತಾರೆ ಅಂದರೆ, ಕೈ ನಮಸ್ಕಾರ ಹೀಗೆ ತಲೆ ಮೇಲೆ ಇಟ್ಕೊಂಡು ನಿಂತು ಕೊನೆಗೆ ಹೇಳಬೇಕು. ಹೋಮ ಮಾಡ್ತಿದ್ದಾಗ ಈ ಸಾಲು, ಪ್ರತಿವೇಶೋಸಿ ಪ್ರಮಾವಾಹಿ ಪ್ರಮಾಪದ್ಯಸ್ವ, ನಿಂತು ತಲೆ ಮೇಲೆ ಕೈ ಹೀಗೆ ನಮಸ್ಕಾರ ಮಾಡಿ ಈ ಸಾಲನ್ನು ಹೇಳಿ ಮತ್ತೆ ಕೂತು ಸ್ವಾಹ ಆಗುವಂಥದ್ದು. ಪ್ರತಿವೇಶೋಸಿ, ಪ್ರತಿವೇಶ ಅಂದರೆ ದಿಸ್ ಈಸ್ ದ ರೆಸ್ಟಿಂಗ್ ಪ್ಲೇಸ್. ಒಂದರ್ಥ ಏನು, ನನಗೆ ಆಶ್ರಯ ಬೇಕು ಅಂತಂದರೆ ನಿನ್ನನ್ನು ಆಶ್ರಯಿಸ್ತೀನಿ, ಅದಕ್ಕೆ ಪ್ರತಿವೇಶೋಸಿ. ಪ್ರತಿವೇಶ ಅಂದರೆ ಮಾರ್ಗ, ಒಳಗಡೆ ಹೋಗಿರೋ ಆಶ್ರಯ, ರೆಸ್ಟಿಂಗ್ ಪ್ಲೇಸ್. ಪಾಹಿ ಅಂದರೆ ರಕ್ಷಣೆ ಮಾಡು, ಪ್ರಮಾಪಾಹಿ ನನ್ನನ್ನು ರಕ್ಷಣೆ ಮಾಡು. ಪ್ರಪದ್ಯಸ್ವ ಅಂತಂದರೆ ನೀನು ನನ್ನಲ್ಲಿ ಬಂದು ಸೇರು. ಎರಡು ಅರ್ಥ ಇದೆ. ಒಂದು, ನಿನ್ನಲ್ಲಿ ನಾ ಶರಣ ಹೋಗ್ತೀನಿ,
ನೀನು ನನ್ನ ರಕ್ಷಣೆ ಮಾಡು. ಪ್ರತಿವೇಶೋಸಿ ಪ್ರಮಾಪಾಹಿ ಪ್ರಮಾಪದ್ಯಸ್ವ ಮಾ ಪ್ರಪದ್ಯ ಅಂದರೆ ನನ್ನಲ್ಲಿ ಬಂದು ನೀನು ಶರಣ ಹೋಗು. ಹೇ ಭಗವಂತ, ಹೇ ವೇದ ಮಂತ್ರಗಳೇ, ಹೇ ಭಗ ನಿಭಗಾಹಂ ಎರಡು ಬಂತಲ್ಲ, ನನ್ನಲ್ಲಿ ನೀ ಶರಣ ಹೋಗು. ಯಾಕೆ? ಅಹಂಕಾರದ ಮಾತಲ್ಲ, ವೇದ ಮಂತ್ರಗಳನ್ನು ಧರಿಸಿರುವಂತಹ ನಾನು ನನ್ನಲ್ಲಿ ಬಂದು ಶರಣ ಹೋಗು, ನನ್ನಲ್ಲಿ ವಾಸ ಮಾಡು. ಶರಣು ಅಂದರೆ ನನ್ನಲ್ಲಿ ವಾಸ ಮಾಡು ಅಂತ ಅರ್ಥ. ಆ ರೀತಿಯಾಗಿ ಮೇಧಾಸೂಕ್ತ ಅದ್ಭುತವಾದ ಮಂತ್ರಗಳು, ಸಾಧ್ಯವಾದರೆ ಹೇಳ್ಕೊಳ್ಳಿ. ಶ್ರೀ ಸೂಕ್ತ ಇಲ್ಲಿ ತಮಿಳುನಾಡು ಪ್ರದೇಶದಲ್ಲಿ ಪ್ರತಿನಿತ್ಯ ಪಾಠಶಾಲೆ, ಮಠಗಳು, ಆಶ್ರಮದಲ್ಲೆಲ್ಲ ಪ್ರತಿನಿತ್ಯ ಗೋಪೂಜೆ ಆದಮೇಲೆ ಈ ಗಣಪತಿ ಹೋಮ, ತದನಂತರ ಆವಹಂತಿ ಹೋಮ. ಇದಕ್ಕೆ ಆವಹಂತಿ ಅಂತಲೇ ಹೆಸರು, ಲಕ್ಷ್ಮೀ ಪ್ರಾರ್ಥನೆ ಅಂತಲೇ. ಪಾರಾಯಣ ಮಾಡೋದ್ರಿಂದಲೂ ಇದರ ಫಲ ಇದೆ. ಯಾಕಂದರೆ ಆಶ್ರಮಕ್ಕೆ ಮಠಕ್ಕೆಲ್ಲ ಇದೆಲ್ಲ ಬೇಕು. ಕೇಳ್ತಿರುವಂಥದ್ದೆಲ್ಲ ಏನೋ ಬರಲಿ, ಅದು ಸದ್ಯುಪಯೋಗ ಆಗಲಿ, ಬ್ರಹ್ಮಚಾರಿಗಳೆಲ್ಲ ಬರಲಿ, ಹಾಗೆ ಅಂತ. ಆಯಿತು, ಇಲ್ಲಿಗೆ ಅದೊಂದು ಪೋರ್ಷನ್ ಆಯಿತು. ಈಗ 5ನೇ ಅನುವಾಕ, ವ್ಯಾಹೃತಿ ಉಪಾಸನ. ಉಪಾಸನೆಯಲ್ಲಿ 2ನೇ ಉಪಾಸನ. ಮೊದಲನೇ ನೋಡಿದ್ವಿ, ಇವಾಗ 2ನೇದು. ಭೂರ್ಭುವಸ್ಸು ವಾ ಏತಾಸ್ತಿಸ್ರೋ ವ್ಯಾಹೃತಯಃ. ತಾಸಾಮುಹಸ್ಮೈತಾಂ ಚತುರ್ಥೀಂ ಮಾಹಾಚಮಸ್ಯಃ ಪ್ರವೇದಯತೆ. ಮಹ ಇತಿ ತದ್ಬ್ರಹ್ಮ ಸ ಆತ್ಮ ಅಂಗಾನ್ಯನ್ಯಾ ದೇವತಾಃ. ಭೂರಿತಿ ವಾ ಅಯಂ ಲೋಕಃ ಭುವ ಇತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ ಮಹ ಇತ್ಯಾದಿತ್ಯಃ. ಆದಿತ್ಯೇನ ವಾವ ಸರ್ವೇ ಲೋಕಾ ಮಹೀಯಂತೆ. ಭೂರಿತಿ ವಾ ಅಗ್ನಿಃ ಭುವ ಇತಿ ವಾಯುಃ ಸುವರಿತ್ಯಾದಿತ್ಯಃ ಮಹ ಇತಿ ಚಂದ್ರಮಾಃ. ಚಂದ್ರಮಸಾ ವಾವ ಸರ್ವಾಣಿ ಜ್ಯೋತಿಗುಂಷಿ ಮಹೀಯಂತೆ. ಭೂರಿತಿ ವಾ ರುಚಃ ಭುವ ಇತಿ ಸಾಮಾನಿ ಸುವರಿತಿ ಯಜೋಗುಂಷಿ ಮಹ ಇತಿ ಬ್ರಹ್ಮ. ಬ್ರಹ್ಮಣ ವಾವ ಸರ್ವೇ ವೇದ ಮಹೀಯಂತೆ. ಭೂರಿತಿ ವೈ ಪ್ರಾಣಃ ಭುವ ಇತ್ಯಪಾನಃ ಸುವರಿತಿ ವ್ಯಾನಃ ಮಹ ಇತ್ಯನ್ನಂ. ಅನ್ನೇನ ವಾವ ಸರ್ವೇ ಪ್ರಾಣಾ ಮಹೀಯಂತೆ. ತಾವಾ ಏತಾಶ್ಚತಸ್ರಶ್ಚತುರ್ಧಾ ಚತಸ್ರಶ್ಚತಸ್ರೋ ವ್ಯಾಹೃತಯಃ. ತಾಯೋ ವೇದ ಸ ವೇದ ಬ್ರಹ್ಮ ಸರ್ವೇಸ್ಮೈ ದೇವಾ ಬಲಿಮಾವಹಂತಿ. 5ನೇ ಅನುವಾಕ ಅಥವಾ 4, ನೀವು ಹೇಗೆ ಬರ್ಕೊಳ್ತಿರೋ ಹಾಗೆ. ವ್ಯಾಹೃತಿ ಉಪಾಸನ. ವ್ಯಾಹೃತಿ ಉಪಾಸನ. ಇಲ್ಲಿ ವ್ಯಾಹೃತಿ ಅಂದರೆ ಭೂಹು ಭುವಃ ಸುವಃ, ಈ 3ಕ್ಕೆ ವ್ಯಾಹೃತಿ ಅಂತ ಹೆಸರು. ಆಮೇಲೆ ಹೇಳ್ತಾರೆ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ, 7 ವ್ಯಾಹೃತಿಗಳು ಅಂತ ಹೇಳ್ತಾರೆ. ಆ 7 ವ್ಯಾಹೃತಿಯಲ್ಲಿ ಆ ಮಿಕ್ಕಿರುವಂತಹ 4 ಆದಮೇಲೆ 5, 6, 7 ಈ 4ಲ್ಲಿ ಸೇರುತ್ತೆ, ಪ್ರವೇಶ ಮಾಡುತ್ತೆ. ಈ 4 ಭೂಹು ಭುವಃ ಸುವಃ 3ರಲ್ಲಿ ಪ್ರವೇಶ ಮಾಡುತ್ತೆ ಅಂತ. 5, 6, 7 ವ್ಯಾಹೃತಿಗಳು 4ಲ್ಲಿ, 4ನೇದು 1, 2, 3ರಲ್ಲಿ ಅಂತ. ವ್ಯಾಹೃತಿ ಅಂದ್ರೇನು? ವಿಶೇಷೇಣ
ಪಾಪಾನಿ ಸರ್ವಾಣಿ ಹರಂತಿ ಇತಿ ವ್ಯಾಹೃತಿ. ವಿಶೇಷೇಣ ಸರ್ವಾಣಿ ಪಾಪಾನಿ ಹರತಿ ಇತಿ ವ್ಯಾಹೃತಿ ಅಂತ ಹೆಸರು. ಭೂರ್ಭುವಸ್ವಃ 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 ಅಂತ ಹೇಳಿದ್ರೇ ಪಾಪಗಳು ಹೋಗುತ್ತೆ ಅಂತ ವೇದದ ಮಾತು. ಅದು ಒಂದು ನಂಬಿಕೆ, ಶ್ರದ್ಧೆ. ನೀವು ಯಾಗದಲ್ಲ ನೋಡಿದ್ರೆ ನಾವಿವಾಗ ಏನು ಮಾಡ್ತೀವಿ, ಪೂಜೆಗೆಲ್ಲ ಉಪಯೋಗಿಸ್ಬೇಕಂದ್ರೆ ಹೂವಲ್ಲೆಲ್ಲ ನಾವು ಪ್ರೋಕ್ಷಣೆ ಮಾಡ್ತೀವಿ, ನೀರನ್ನು ಪ್ರೋಕ್ಷಣೆ ಮಾಡ್ತೀವಿ ಶುದ್ಧಿ ಯಾಗಕ್ಕೆ ಹಾಗೆ ಅಂತ. ಇವಾಗ ಮಾಲೆಯಲ್ಲಿ ಕತ್ತರಿಸೋದು, ಇದು ಫಿಂಗರ್ ಇದೇನು ಸಿಸರ್ಸಲ್ಲಿ ಕಟ್ಟಿದ್ರು ನೀರನ್ನು ಪ್ರೋಕ್ಷಣೆ ಮಾಡ್ತೀವಿ, ಅದಕ್ಕೆ ಮೆಟಲ್ ಸ್ಪರ್ಶ ಆಗಬಾರ್ದು ಹಾಗೆ ಅಂತ. ದೇವ್ರಿಗೆ ಹಾಗೆ ಹಾಕಬೇಕು. ಪ್ರತಿಯೊಂದು ಹೊರಗಿನ ವಸ್ತುವಲ್ಲಿ ನೀವು ತೊಗೊಂಡು ಬಂದು ಪ್ರೋಕ್ಷಣೆ ಮಾಡಬೇಕು. ಆವಾಗ ಉಪಾಸಕರು ಏನು ಮಾಡ್ತಾರೆ, ಆ ದೇವತಾ ಮಂತ್ರವನ್ನು ಹಿಡಿದು ಪ್ರೋಕ್ಷಣೆ ಮಾಡ್ತಾರೆ. ಇಲ್ಲಿ ವೇದದಲ್ಲಿ ಹೇಗೆ, ಯಾಗದಲ್ಲಿ ಹಲವಾರು ಪಾತ್ರ ಸಾಧನೆಗಳಿರುತ್ತೆ, ಅದನ್ನೆಲ್ಲ ಶುದ್ಧಿ ಮಾಡಬೇಕು ಅಂತಂದರೆ ಒಂದು ಅಗ್ನಿಸ್ಪರ್ಶದಿಂದ ಶುದ್ಧಿ ಆಗುತ್ತೆ. ಆಮೇಲೆ ಅಗ್ನಿಮುಖ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಅದನ್ನು ನೀರನ್ನೆಲ್ಲ ಪ್ರೋಕ್ಷಣೆ ಮಾಡ್ತಾರೆ. ಸಾಧಾರಣವಾದ ನೀರಲ್ಲಿ ಗಂಗೆ ನೀರನ್ನು ಹಾಕಿ ಆಮೇಲೆ ಭೂರ್ಭುವ ಸ್ವಃ ಭೂರ್ಭುವ ಸ್ವಃ ಭೂರ್ಭುವ ಸ್ವಃ ಅಂತ ಹೇಳೋದು. ಪಾಪವನ್ನೆಲ್ಲ ಹೋಗಿಸುವಂತಹ ಸಾಮರ್ಥ್ಯ ಇದಕ್ಕಿದೆಯಂತೆ. ಯಾಕಂದರೆ ಭೂಹು ಭುವಃ ಸುವ ಅನ್ನೋದು ಒಂದು ಲೋಕ ಆದರೂ ಆ ಲೋಕಕ್ಕೆ ಪ್ರತ್ಯೇಕವಾದ ಒಂದು ದೇವತೆ ಇದೆ. ಆವಾಗ ಭೂಹು ಅಂತಂದರೆ ಆ ದೇವತೆಯನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ವಿಶೇಷೇಣ ಸರ್ವಾಣಿ ಪಾಪಾನಿ ಹರತಿ ಇತಿ ವ್ಯಾಹೃತಿ ಅಂತ. ಅದರಿಂದ ಇದು ವ್ಯಾಹೃತಿ ಉಪಾಸನ. ಇದನ್ನು ವೈದಿಕ ಉಪಾಸನ ಆದ್ದರಿಂದ ಇದನ್ನು ಜಸ್ಟ್ ಥಿಂಕ್ ಮಾಡೋದಷ್ಟೇ, ಇನ್ನೇನಿಲ್ಲ, ವಿಶೇಷ ಇಲ್ಲ ಇದನ್ನು. ಇವಾಗ ಈ ಉಪಾಸನೆ ಎಲ್ಲ ನೆನ್ನೆ ಹೇಳೋದಾಗಿ ಮಾಡೋಕ್ಕಾಗಲ್ಲ, ನಮಗೊಂದು ಅಕಾಡೆಮಿಕ್ ಆಗಿ ಗೊತ್ತಿರಬೇಕಷ್ಟೆ. ಯಾಕಂದರೆ ನಾವು ಈ ಉಪನಿಷತ್ ತಗೊಳ್ಳೋದ್ರಿಂದ ಇದನ್ನು ಅಕಾಡೆಮಿಕ್ ಆಗಿ ತಿಳ್ಕೊಳ್ಳೋಣ. ಮೇಲ್ನೋಟದಲ್ಲಿ ನೋಡೋಣ. ವಾಕ್ಯ ಸರಳವಾಗಿದೆ, ನೀವೇ ಒಂದು ಸತಿ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಭೂರ್ಭುವಸ್ವಃ ಇತಿ, ಭೂಹು ಭುವಃ ಸುವಃ ಇತಿ ವಾ ಅಂತ ಇದೆ. ವಾ ಅಂದರೆ ಪ್ರಸಿದ್ಧ ಅಂತಾರೆ ಆಚಾರ್ಯರು. ವಾ ಅದು ವೈ ಬರಬೇಕು, ಸಂಧಿ ಇರೋದ್ರಿಂದ ವಾ ಆಗಿದೆ, ಪರವಾಗಿಲ್ಲ. ಭೂರ್ಭುವಸ್ಸುವರಿತಿ ವಾ ಏತಾಸ್ತಿಸ್ರೋ ವ್ಯಾಹೃತಯ. ಮೂರು ವ್ಯಾಹೃತಿಗಳು ಅಂದರೆ ಭೂಹು ಭುವಃ ಸ್ವಃ, ಸರಿಯಾಗಿದೆ. ಅದರಲ್ಲಿ ತಾಸಾಮುಹಸ್ಮೈತಾಂ ಚತುರ್ಥೀಂ, ಮೂರು ವ್ಯಾಹೃತಿ ಆದಮೇಲೆ ನಾಲ್ಕನೇ ವ್ಯಾಹೃತಿ ಇದೆ, ಅದೇನು ಹೇಳ್ತಾರೆ ಚತುರ್ಥೀಂ. ಅದಕ್ಕೇನೋ ತಾಸಾಮುಹಸ್ಮೈ, ಅದಕ್ಕೆ ಅರ್ಥ ಇಲ್ಲ. ಊಹಾಸ್ಮ ಅಂತಿದೆ, ತಾಸಾಮುಹಸ್ಮೈ ಊಹಾಸ್ಮ ಬಿಡಿಸಿದ್ರೆ ಅದಕ್ಕೆ ವಿಶೇಷವಾದ ಅರ್ಥ ಇಲ್ಲ. ಹೇಗೆ ನಾವು ಈಶಾವಾಸ್ಯದಲ್ಲಿ ಸ್ವಿತ್ ಇತಿ ಅನರ್ಥಕೋ ನಿಪಾತಃ ನೋಡಿದ್ವಲ್ಲ, ಹಾಗೆ ಇದಲ್ಲಿಯೂ ಊಹಾಸ್ಮೈ ಅನ್ನೋದಕ್ಕೆ ವಿಶೇಷವಾದ ಅರ್ಥ ಇಲ್ಲ. ಒಂದು ವೇದ ಮಂತ್ರವನ್ನು ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಹಾಗೆ ಅಂತ. ಇದನ್ನು ನಾವು ಕಠೋಪನಿಷತ್ತಲ್ಲಿ ನೋಡಿದ್ವಿ. ಎಲ್ಲಿ ನೋಡಿದ್ವಿ? ಅದಕ್ಕೆ ನಾನೇನು ಹೇಳಿದೆ, ಇವಾಗ ಬಂತು ನೋಡಿ. ಶಿಷ್ಯರು ಅಂದರೆ ಉತ್ತಮ, ಮಧ್ಯಮ, ಮಂದ ಅಂತಂದೆ. ಇವಾಗ ಕ್ಯಾಂಫರ, ಚಾರ್ಕೋಲ ಅಥವಾ ಬನಾನಾ ಸ್ಟೆಮ್ಮ, ಇವಾಗ ನಾಲ್ಕನೇ ತಯಾರು ಮಾಡಬೇಕು. ಇವಾಗ ಬನಾನಾ ಸ್ಟೆಮ್ ಅಲ್ಲ, ಕಲ್ಲು ರೆಡಿ ಮಾಡಿ ಇಟ್ಕೊಳ್ಬೇಕು. ಕಠೋಪನಿಷತ್ ಮೊದಲನೇ ವಲ್ಲಿ ಮೊದಲನೇ ಮಂತ್ರ ಉಷನ್ಹವೈ ವಾಜಸ್ರವಸಃ ಸರ್ವವೇದಸಂ ದದೌ ತಸ್ಯ ನಚಿಕೇತ ನಾಮ ಪುತ್ರ ಆಹ. ಅಲ್ಲಿ ಹೇಳಿದೆ ಉಷನ್ಹವೈ, ಇಲ್ಲಿ ನೋಡಿ ಊಹಾಸ್ಮ ಅಷ್ಟೇ. ನಂದು ಶನಿ ಮಹಾದಶ ರಾಹು ಭುಕ್ತಿ ನಡೀತಾ ಇದೆ. ಇವಾಗ ಎಲ್ಲ ಉಲ್ಟಾ ಹೇಳಿದೆ, ರಾಹು ಮಹಾದಶ ಶನಿ ಭುಕ್ತಿ ನಡೀತಾ ಇದೆ. ಇವಾಗ ಸ್ವಾಮಿ, ಮುಂಚೆ ಇಷ್ಟು ವರ್ಷದಿಂದ ಶನಿ ಮಹಾದಶ ರಾಹು ಭಕ್ತಿ ಅಷ್ಟೇ. ಯಾವುದೋ ಒಂದು ಒಟ್ಟಲ್ಲಿ ಈ ಥರ ಗ್ರಹಗಳೇ ನಡೀತಾ ಇರೋದ್ರಿಂದ ನನಗೆ ಇನ್ನೇನಿಲ್ಲ. ಜಾಸ್ತಿ ಆಯಿತು ಅಂದರೆ ಲಗ್ನದಲ್ಲಿ ಮಾಂದಿ ಇರೋದ್ರಿಂದ ಮುಗಿದೋಯ್ತು ನನ್ನ ಕತೆ. ಆಯಿತಾ? ತಾಸಾ ಮುಹಸ್ಮೈ ತಾಂ ಚತುರ್ಥಿ. ಹಾಂ, ಈ ಚತುರ್ಥಿ ವ್ಯಾಹೃತಿ ಒಂದು ಇದೆಯಂತೆ. ಅದೇನು? ಆ ಚತುರ್ಥಿ ವ್ಯಾಹೃತಿಯನ್ನು ಕಂಡುಕೊಂಡಿರೋರು ಯಾರು ಅಂದರೆ ಮಹಾಚಮಸ್ಯ. ಮಹಾಚಮಸ್ಯ ಅನ್ನೋದು ಒಬ್ಬರು ಋಷಿಗಳು, ಅವ್ರ ಹೆಸರು ಮಹಾಚಮಸ್ಯ. ನೋಡಿ ಹೆಸರೆಲ್ಲ ಹೇಗಿರುತ್ತೆ, ಹೇ ಮಹಾಚಮಸ್ಯ ಅಂತ. ಏನು ಹಾಗಂದರೆ ಅಂದರೆ ಅವರು ಆಗಿನ ಕಾಲದಲ್ಲಿ ಸುಮಾರು ಅನ್ನದಾನವನ್ನು ಮಾಡ್ತಿದ್ರಂತೆ. ದೊಡ್ಡ ದೊಡ್ಡ ಕರಂಡಿಯಲ್ಲಿ, ಸೌಟಲ್ಲಿ. ಸೌಟಿಗೆ ಹೆಸರು ಚಮಸಃ ಗೊತ್ತಾ? ಚಮಸಃ ಅಂತ ಬರುತ್ತಲ್ಲಪ್ಪ ಸಂಸ್ಕೃತದಲ್ಲಿ. ಇದು ಚಮಸ ಅಂದರೆ ಸ್ಪೂನು, ಸೌಟ್ ಅಂತ ಅರ್ಥ.
ಇದು ಮಾಹಾಚಮಸ್, ಅನ್ನದಾನವನ್ನು ದೊಡ್ಡ ದೊಡ್ಡದಾಗಿ ಸೌಟಲ್ಲಿ ಕೊಡ್ತಿದ್ದಾರೆ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ತಿನ್ನಿ, ಹಾಗೆ ತಿನ್ನಿ, ಚೆನ್ನಾಗಿ ದಪ್ಪ ಆಗಿ, ಕೊಲೆಸ್ಟ್ರಾಲ್ ಬರಲಿ ನಿಮಗೆ, ಹಾಗೆಲ್ಲ ಹೇಳ್ತಿದ್ರಂತೆ. ಅದೊಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ, ದೊಡ್ಡ ದೊಡ್ಡ ಯಾಗವನ್ನು ಮಾಡೋರಂತೆ. ಯಾಗಕ್ಕೂ ಅವರು ಈ ಥರ ಚಿಕ್ಕದಾಗಿ ಸುಕ್ಸುರುವ ಎಲ್ಲ ಯೂಸ್ ಮಾಡ್ತಿರಲ್ವಂತೆ, ಮರದಲ್ಲಿ ಮಾಡಿರುವಂಥ. ಅದು ಬೆಳ್ಳಿಯಲ್ಲಿ, ಚಿನ್ನದಲ್ಲೆಲ್ಲ ಮಾಡಿಸ್ಕೊಂಡು ದೊಡ್ಡದಲ್ಲಿ ಸ್ವಾಹಾಕಾರವನ್ನು ಹಾಕ್ತಿದ್ರಂತೆ. ಅದಕ್ಕೆ ಮಾಹಾಚಮಸ್ಯ. ಅವರು ಈ 4ನೇ ವ್ಯಾಹೃತಿಯನ್ನು ಕಂಡುಕೊಂಡ್ರಂತೆ. ಮಾಹಾಚಮಸ್ಯ ಪ್ರವೇದಯತೆ. ಪ್ರವೇದಯತೆ ಅಂದರೆ ಅವರಿಗೆ ಅದು ರಿವೀಲ್ ಆಯಿತು, ಗೋಚಾರ ಆಯ್ತಂತೆ. ಯಾವುದು? ಮಹ ಇತಿ. ಮಹಾನ್, ಮಹಾ, ಭೂಹು ಭುವಃ ಮಹಃ, ಭೂಹು ಭುವಃ ಸುವಃ ಮಹ, ಮಹ ಇತಿ. ಮಹಾ ಅನ್ನುವಂಥ ವ್ಯಾಹೃತಿ 4ನೇದು ಅವ್ರಿಗೆ ಗೋಚರ ಆಯ್ತಂತೆ. ಅದೇನದು? ತದ್ ಬ್ರಹ್ಮ. ಎಲ್ಲಿದೆ ಅದು? ಸ ಆತ್ಮ. ಮಹಾವಾಕ್ಯ ಹೇಗೆ ತೊಗೊಂಬರ್ತಾರೆ ನೋಡಿ. ತದ್ ಬ್ರಹ್ಮ, ಅದು ಎಲ್ಲ ಕಡೆ ಹರಡಿದಂತೆ ಅದು ಆ ಮಹಾ ಇತಿ. ಅದೇ ಆತ್ಮ. ವ್ಯಾಪ್ನೋತಿ ಇತಿ ಆತ್ಮ. ವ್ಯಷ್ಟಿಯಲ್ಲಿಯೂ ಸಮಷ್ಟಿಯಲ್ಲಿಯೂ ಆ ಮಹಾ ಅನ್ನುವಂಥ ವ್ಯಾಹೃತಿ ಮಹಾಚಮಸ್ ಕಂಡುಕೊಂಡ್ರಂತೆ ಅನ್ನದಾನ ಮಾಡಿ. ಯಾಕಂದರೆ ದಪ್ಪ ಆಗಬೇಕಲ್ಲ, ಅದಕ್ಕೆ ಎಲ್ಲ ಕಡೆ ಇದೆ ಅಂತ. ಆಯಿತಾ? ಸ ಆತ್ಮ. ಮತ್ತೇನಾಯಿತು? ಅನ್ಯ ದೇವತಾ ಅಂಗಾನಿ. ಎಲ್ಲ ದೇವತೆಗಳು ಯಾರು? ಅಗ್ನಿ, ವಾಯು, ಈ ಉಪದೇವತೆಗಳೆಲ್ಲ ಈ ಮಹಃ ಅನ್ನುವಂಥ ವ್ಯಾಹೃತಿಯಲ್ಲಿದ್ದಾರಂತೆ. ಅಂಗಾನ್ಯನ್ಯ ದೇವತಾ ಇದೆ. ಅದನ್ನು ನೀವು ದೇವತಾ ಅನ್ಯಾಹ ಅಂಗಾನಿ. ಅಂಗ ಅಂಗಿ ಎಲ್ಲಿ ನೋಡಿದ್ದೀರಾ? ಈಶಾವಾಸ್ಯದಲ್ಲಿ ನೋಡಿದ್ದೀರಾ? ಅಂಗ ಅಂಗಿತಯ, ಅಂಗ ಅಂಗಿ ಭಾವ. ವಿಶಿಷ್ಟಾದ್ವೈತದಲ್ಲ, ಅಂಗಾಂಗಿ ಭಾವವೇ ಅವ್ರಿಗೆ. ನಾರಾಯಣ ಯಾರು? ಅಂಗಿ. ನಾವ್ಯಾರು? ಅಂಗ. ಹೌದಪ್ಪ, ನೀನು ನಾರಾಯಣನ? ಇಲ್ಲ, ಯಾಕೆಂದರೆ ನಾನು ಅಂಗ, ನಾನು ನಾರಾಯಣ ಆಗೋಕ್ಕಾಗಲ್ಲ. ಅಂಗ ಅಂಗಿ ಅಂದರೆ ಒಟ್ಟಿಗೆ ಸೇರಬೇಕಲ್ವ? ಸೇರಬೇಕು, ಅದು ಆಗೋಕ್ಕಾಗಲ್ಲ. ಪ್ರಶ್ನೆಲ್ಲ ಜಾಸ್ತಿ ಕೇಳಬೇಡಿ ನೀವು. ಶರೀರನಿಂದ ನಂದು, ಕೈನಿಂದ ನಂದು. ಕೈ ಏನು? ಅಂಗನ ಅಂಗಿನ? ಅಂಗ. ಯಾತಕ್ಕೆ? ಶರೀರಕ್ಕೆ. ಶರೀರ ಅಂಗಿ, ಕೈ ಅಂಗ. ಸೊ ಕೈ ಶರೀರಕ್ಕೆ ಸೇರಿದೆಯಾ? ಸೇರಿದೆ. ಆದರೆ ಕೈಯು ಶರೀರ ಆಗುತ್ತಾ? ಆಗಲ್ಲ. ನೀನು ಎಲ್ಲಿಂದ ಬಂದೆ? ನಾರಾಯಣನಿಂದ ಬಂದೆ. ನೀನು ನಾರಾಯಣನ? ಅಲ್ಲ, ನಾರಾಯಣ ಬಂದೆ ಅಷ್ಟೇ, ಅದು ನೀನು ನಾರಾಯಣ ಅಲ್ಲ. ವಿಶಿಷ್ಟ ಅದ್ವೈತ ಅದು. 120 ವರ್ಷ ಬಾಳಿದ್ರು ಮಹಾತ್ಮರು ಇದನ್ನು ಹೇಳ್ಕೊಡೋಕ್ಕೆ. ಮಹ ಇತಿ ತದ್ ಬ್ರಹ್ಮ ಸ ಆತ್ಮ ಅಂಗಾನ್ಯನ್ಯ ದೇವತಾ ಆಹ. ಈ ದೇವತೆಗಳೆಲ್ಲ ಮಹಾಲ್ ಸೇರಿಸ್ತಂತೆ. ಯಾವ ದೇವತೆಗಳು? ಭೂರಿತಿವ ಅಯನ್ ಲೋಕಃ. ವಾ ಅಂದರೆ ಪ್ರಸಿದ್ಧ, ಭೂಲೋಕ ನೋಡಿದ್ವಿ ನಾವು ಆಗಲೇ. ಭೂಹು ಅಂದರೆ ಭೂಲೋಕ, ಅಯಂ ಲೋಕಃ ಇದು ಇವಾಗೇನು ವಿಸಿಬಲ್ ಆಗಿ ನಮಗೇನು ಕಾಣಿಸ್ತಾ ಇದೆಯೋ, ದೃಷ್ಟವಾಗಿ ಕಾಣಿಸ್ತಾ ಇದೆಯೋ. ಭುವ ಇತ್ಯಂತರಿಕ್ಷಂ. ಅಂತರಿಕ್ಷ, ಆಕಾಶ. ಎಲ್ಲಿ ನೋಡ್ತೀವಿ ನಾವು ಆಕಾಶವನ್ನು? ಅದೇನು ಕೇಳ್ತೀರಾ ಸ್ವಾಮಿ, ತಲೆಯಲ್ಲೇ ಇದೆಯಲ್ಲ. ಆಕಾಶವನ್ನು ಎಲ್ಲಿ ನೋಡ್ತೀವಿ ನಾವು? ವಿಮಾನದಲ್ಲಿ ಹೋದಾಗ ಎಲ್ಲ ನೋಡ್ತೀವಲ್ಲ, ಅದೇ ಆಕಾಶ. 30,000 ಹೈಟಲ್ಲಿ, 40,000 ಹೈಟ್, ಅದೆಲ್ಲ ಅಂತರಿಕ್ಷವೇ. ಭುವ ಇತಿ ಅಂತರಿಕ್ಷಂ ಸುವರಿತ್ಯಸೌ ಲೋಕಃ. ಸ್ವರ್ಗಲೋಕಃ ಸುವಃ. ಮಹ ಇತ್ಯಾದಿತ್ಯಃ. ಈ ಸುವರ್ಲೋಕವನ್ನು ದಾಟಿರುವಂತಹದು ಆದಿತ್ಯಲೋಕ, ಸೂರ್ಯಮಂಡಲ. ಯಾಕೆ? ಆ ಸೂರ್ಯನೇ ಆದಿತ್ಯೇ ನವ ಸರ್ವೇ ಲೋಕಾಮಹೀಯಂತೆ. 3 ಲೋಕಕ್ಕೂ ಆದಿತ್ಯ ಕಿರಣದ ಮೂಲಕ ಕಾಂತಿಯನ್ನು ಕೊಡ್ತಿದ್ದಾನಂತೆ. ಅದಕ್ಕೆ ಇಲ್ಲಿ ಆದಿತ್ಯನಿಗೆ ಆತ್ಮ ಅಂತ ಹೆಸರು. ಆತ್ಮ ಆಪ್ನೋತಿ ಇತಿ ಆತ್ಮ ಅಂದರೆ ಆದಿತ್ಯನ ಕಿರಣ, ಸೂರ್ಯನ ಕಿರಣ 3 ಲೋಕಕ್ಕೂ ಹರಡಿರೋದ್ರಿಂದ ಆದಿತ್ಯೇಣ ವಾವ ಸರ್ವೇ ಲೋಕಾಮಹೀಯಂತೆ. ಅಂದರೆ ಆದಿತ್ಯನನ್ನು, ಸೂರ್ಯನನ್ನು ಉಪಾಸನೆ ಮಾಡುವಂಥ ಅರ್ಥ ಇಲ್ಲಿ ವ್ಯಾಹೃತಿಯಲ್ಲಿ. ಭೂಹು ಭುವಃ ಸುವಃ ಆದ್ರೂ ಮಹಾ ತದ್ ಬ್ರಹ್ಮ, ಆಪೇಕ್ಷಿಕ ಬ್ರಹ್ಮ. ಆದಿತ್ಯನನ್ನು ಇಲ್ಲಿ ಬ್ರಹ್ಮ ಅಂತ ನೋಡ್ತಿದ್ದಾರೆ. ಚೈತನ್ಯ ಪರಿತವಾಗಿ ವೇದಾಂತದ ಬ್ರಹ್ಮ ಅಲ್ಲ. ಉಪಾಸನೆಗೆ ಬಂದಿರೋದ್ರಿಂದ ವೇದಾಂತದ ಬ್ರಹ್ಮ ಬರೋಕ್ಕಾಗಲ್ಲ. ಕಿರಣ ಎಲ್ಲ ಕಡೆ ಹರಡಿರೋದ್ರಿಂದ ಅದೇ ಬ್ರಹ್ಮ, ಅದೇ ಆತ್ಮ. ಇದಕ್ಕೆ ಲೋಕವ್ಯಾಹೃತಿ ಉಪಾಸನ ಅಂತ.
ಮೇನ್ ಟೈಟಲ್ಲು ವ್ಯಾಹೃತಿ, ಅದರಲ್ಲಿ ಒಂದು ಪೋರ್ಷನ್ ಲೋಕವ್ಯಾಹೃತಿ ಉಪಾಸನ. ವಿಶೇಷ ಏನಲ್ಲ, ನೋಡಿರುವಂಥದ್ದೇ. ಈಗ ಮುಂದೆ ಬರುವಂಥದ್ದು ಅಧಿದೇವ ವ್ಯಾಹೃತಿ ಉಪಾಸನ ಅಂತ. ಭೂರಿತಿ ವಾ ಅಗ್ನಿ, ಇದು ನೋಡಿದ್ವಿ, ಜ್ಯೋತಿಸ್ವರೂಪ. ಭುವ ಇತಿ ವಾಯು, ಸುವರಿತ್ಯಾದಿತ್ಯ, ಮಹ ಇತಿ ಚಂದ್ರಮಾಹ, ಇಲ್ಲಿ ಚಂದ್ರ ಬಂತ ನೋಡಿ. ಹಿಂದಿನ ಶ್ಲೋಕದಲ್ಲಿ ಆದಿತ್ಯ, ಈಗ ಮಹಾ ಆದಿತ್ಯ ಚಂದ್ರ ಅಂತ ಹೇಳ್ತಾರೆ. ಲೋಕ ಉಪಾಸನೆಯಲ್ಲಿ ಮಹಾ ಆದಿತ್ಯ, ದೇವ ಉಪಾಸನೆಯಲ್ಲಿ ಮಹಾ ಚಂದ್ರ. ಇದೇನು ಸ್ವಾಮಿ ಹೀಗೆ? ಚಂದ್ರನಿಗೆ ಕಾಂತಿನೇ ಇಲ್ವಲ್ಲ, ಸೂರ್ಯನ ಕಾಂತಿಯಿಂದ ತಾನೇ ಅವನು ಬೆಳಕು ಸಿಗ್ತಾ ಇರೋದು. ಇದು ಅಧಿಲೋಕ, ಇದು ಅಧಿದೇವ. ಇಲ್ಲಿ ಹಿಂದೆ ಹೇಳಿರುವಂಥದ್ದು ಸಮಷ್ಟಿ, ಇಲ್ಲಿ ಹೇಳಿರುವಂಥದ್ದು ವ್ಯಷ್ಟಿ. ಇದನ್ನು ಮಿಕ್ಸ್ ಮಾಡುವಂತಾನೆ ಮುಂದಿನ ಉಪಾಸನೆಯಲ್ಲಿ. ಈ ಎರಡು ಉಪಾಸನೆಯನ್ನು ಸೇರಿಸ್ಕೊ ಅಂತಾರೆ. ಎಲ್ಲ ಈಶಾವಾಸ್ಯ ಜ್ಞಾಪಕ ಇರಬೇಕು. ಆ ಈಶಾವಾಸ್ಯದಲ್ಲಿ ನಾನು ಹೇಳಿದ್ದೆ, ಅಂಗ ಅಂಗಿ ಎರಡಕ್ಕೂ ಪ್ರತ್ಯೇಕವಾದ ಫಲ ಇರೋದ್ರಿಂದ, ಆ ಹಿರಣ್ಯ ಗರ್ಭನಿಗೂ ಫಲ ಇರೋದ್ರಿಂದ, ಪ್ರಕೃತಿ ಲಯಕ್ಕೂ ಫಲ ಇರೋದ್ರಿಂದ ಎರಡು ಅಂಗಿ ಉಪಾಸನೆ ಆಯಿತು. ಒಂದಕ್ಕೆ ಫಲ ಇಲ್ಲ ಅಂದರೆ ಆ ಅಂಗ ಉಪಾಸನೆ ಅಂಗಿ ಹತ್ತಿರ ಬಂದು ಫಲವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ದೆ, ನಿಮ್ಗೆ ಜ್ಞಾಪಕ ಇದ್ದರೆ. ಇಲ್ಲಿ ಎರಡನ್ನು ಸೇರಿಸಬೇಕು. ಅಂಗಾನ್ಯನ್ಯ ದೇವತಾ, ಒಂದು ಉಪಾಸನೆಯನ್ನು ಇನ್ನೊಂದು ಉಪಾಸನೆಯನ್ನು ಸೇರಿಸಬೇಕು. ಅಂದರೆ ಮುಂದಿನ ಉಪಾಸನೆಯಲ್ಲಿ ಬರುತ್ತದು ಸೇರಿಸೋದು. ಇಲ್ಲಿ ಅಧಿದೇವ ಉಪಾಸನೆ ಅಂದರೆ ವ್ಯಷ್ಟಿ ಅಂತ ಅರ್ಥ. ಯಾಕಂದರೆ ದೇವತೆಗಳು ನಮ್ಮ ಇಂದ್ರಿಯಗಳ ಹಿಂದೆ ಇದ್ದಾರೆ, ಗೋಳಕದ ಹಿಂದೆ ಇದೆ. ಅದನ್ನು ಚಿಂತನೆ ಮಾಡುವಂತ. ಇವಾಗ ನೋಡಿ, ಮಹ ಇತಿ ಚಂದ್ರಮ ಅಂತ ಹಾಕಿದ್ದಾರೆ. ಮನಸ್ಸು ತುಂಬ ಪ್ರಧಾನ ಒಬ್ಬ ಮನುಷ್ಯನಲ್ಲಿ. ಮನಸ್ಸು ನಮ್ಮಲ್ಲಿ ಇಲ್ಲ ಅಂತಂದರೆ ಏನಾಗುತ್ತೆ? ಕಣ್ಣು ಹಿಂದೆ ಇರುವಂತಹ ಸೂರ್ಯ ಕೆಲಸ ಮಾಡೋದಿಲ್ಲ, ಚರ್ಮವನ್ನು ಸ್ಪರ್ಶ ಮಾಡುವಂತಹ ವಾಯು ಕೆಲಸ ಮಾಡೋದಿಲ್ಲ, ವಾಕಲ್ಲಿರುವಂತಹ ಅಗ್ನಿ ಕೆಲಸ ಮಾಡೋದಿಲ್ಲ. ಆದರೆ ಮನಸ್ಸು ದೇವತೆ, ಮನಸ್ಸಿದ್ರೆ ಇವರೆಲ್ಲ ಅದ್ರ ಹಿಂದೆ ಹೋಗ್ತಾರೆ. ಅದಕ್ಕೆ ಮನಸ್ಸು ಉತ್ತಮ ಈ ವ್ಯಷ್ಟಿ ಉಪಾಸನೆಯಲ್ಲಿ. ಸಮಷ್ಟಿ ಉಪಾಸನೆಯಲ್ಲಿ ಲೋಕದಲ್ಲಿ ಆದಿತ್ಯ ಉತ್ತಮ, ವ್ಯಷ್ಟಿ ಉಪಾಸನೆಯಲ್ಲಿ ಮನಸ್ಸು ಉತ್ತಮ. ಇದು ಎರಡನ್ನೂ ಸೇರಿಸ್ಕೊ ಅಂತ ಹೇಳ್ತಾರೆ ಮುಂದೆ. ಎಷ್ಟು ಚೆನ್ನಾಗಿದೆ ನೋಡಿ. ಚಂದ್ರಮಸಾವ ಸರ್ವಾಣಿ ಜ್ಯೋತಿಗುಂ ಶುಮಹೀಯಂತೆ. ಅದೇ ರೀತಿಯಾಗಿ ಅಧಿವೇದ ವ್ಯಾಹೃತಿ ಉಪಾಸನ ಮುಂದಿನದು. ಭೂರಿತಿವಾ ರುಚಃ, ಪೂಹು ಅನ್ನೋದು ಋಗ್ವೇದಕ್ಕೆ ಸಂಬಂಧಪಟ್ಟಿದೆ, ರುಚಃ ಅಂದರೆ ಋಗ್ವೇದ. ಭುವ ಇತಿ ಸಾಮಾನಿ, ಸಾಮವೇದ. ಸುವರಿತಿ ಯಜುಗುಂಷಿ, ಯಜುರ್ವೇದ. ಮಹ ಇತಿ ಬ್ರಹ್ಮ, ಏನೋ ಯಾವ ವೇದ? ಮೂರಾಗೋಯ್ತಲ್ಲ, ಯಾವ್ದು ಹೇಳಿ ನಾಲ್ಕನೇದು? ಸಾಮ ಆಯಿತು, ಯಜುರ್ವೇದ ಆಯಿತು, ಋಗ್ವೇದ ಆಯಿತು. ಕ್ವಿಜ್, ಕಾನ್ ಬನೇಗಾ ನೋ ಕರೋಡ್ಪತಿ. ಅಥರ್ವಣ ವೇದ ಸ್ವಾಮೀಜಿ. ಓಕೆ, ರಾಂಗ್. ರಾಂಗ್. ಮಹಾವಾಕ್ಯ ಎಲ್ಲಿದೆ? ಅಲ್ಲದ ಉಪಾಸನೆ ಧರ್ಮಶಾಸ್ತ್ರ ತಾನೇ ಅಲ್ಲ. ಇಲ್ಲಿ ಬ್ರಹ್ಮ ಅಂದರೆ ಪ್ರಣವ. ಈಗ ತಾನೇ ನೋಡಿದ್ವಿ, ಈಗಷ್ಟೇ ನೋಡಿದ್ವಿ. ಏನು ಅರ್ಧ ಮುಕ್ಕಾಲು ಗಂಟೆ ಹಿಂದೆ ನೋಡಿದ್ವಿ. ಇವಾಗ ಕರೆಕ್ಟ್ ಆಯ್ತಾ ನಾನು ಹೇಳಿದ್ದು ಕರೆಕ್ಟ್ ಅಲ್ವ ನಾನು? ಅದೇ ಮಹ ಇತಿ ಬ್ರಹ್ಮ, ಎಲ್ಲವೂ ಪ್ರಣವದಲ್ಲಿ ಇದೆ. ಅದು ಮಹದಾಕಾರವಾಗಿ ಬ್ರಹ್ಮವೇ, ಅದೇ ಆತ್ಮ. ಬ್ರಹ್ಮಣಾವ ಸರ್ವೇ ವೇದ ಮಹೀಯಂತೆ. ಆ ಓಂಕಾರವೇ ಎಲ್ಲ ಋಕ್ ಯಜು ಸಾಮವಾಗಿದೆ. ಸರ್ವೇ ವೇದ ಮಹೀಯಂತೆ, ಪ್ರಣವವೇ ಬ್ರಹ್ಮ, ಸ ಆತ್ಮ. ಆಯಿತು, ಅಧಿವ್ಯಾಹೃತಿ ಉಪಾಸನ ಆಯಿತು. ಹಾಂ, ಈಗ ಇದು ಹೇಳಿದ್ವಾ? ಪ್ರಾಣ ಓದಿದ್ವಾ? ಹಾಂ, ಅಧಿಪ್ರಾಣ ವ್ಯಾಹೃತಿ ಉಪಾಸನ. ಭೂರಿತಿ ವೈ ಪ್ರಾಣ, ಇದು ನೋಡಿದ್ದೀವಿ ಶುರುವಿನಲ್ಲಿ. ಭುವ ಇತಿ ಅಪಾನಃ, ಅಪಾನ ಪ್ರಾಗ್ಗಮನವಾಯು ಅಧೋಗಮನವಾಯು. ಸುವ ಇತಿ ವ್ಯಾನಃ, ಆ ಪ್ರಾಣ ಶರೀರದ ಪೂರ್ತಿ ಹರಡಿಸಿ ನಾವು ತಗೊಳ್ಳುವಂಥ ಆಹಾರವನ್ನೆಲ್ಲ ಪಚನ ಮಾಡುವಂತಹ ಶಕ್ತಿಗೆ ವ್ಯಾನಃ. ಮಹ ಇತಿ ಅನ್ನಂ, ಪ್ರಾಣ ಇದೆ ಅಂತಂದರೆ ಅನ್ನ ಇರೋದ್ರಿಂದ ಪ್ರಾಣ ಇದೆ. ಪ್ರಾಣ ಹೋಗ್ತಿದೆ, ಊಟ ಹಾಕ್ತೀಯಾ ಇಲ್ವಾ ನನಗೆ? ಬಾಯಾರಿಕೆ ಬರ್ತಿದೆ, ನೀರು ಕೊಡು, ಪ್ರಾಣ ಹೋಗ್ತಿದೆ, ಗಂಟಲು ಸಿಕ್ಕಾಕೊಂಬಿಟ್ಟಿದೆ. ಯಾಕೆ? ಹಸು ಮತ್ತು ಬಾಯಾರಿಕೆ ಆಗೋದು ಪ್ರಾಣಕ್ಕೆ, ಹೊಟ್ಟೆಗಲ್ಲ, ತಿಳ್ಕೊಳ್ಳಿ. ನಾವೇನು ಹೇಳ್ತೀವಿ? ಹೊಟ್ಟೆ ಹಸುತ್ತಿದೆ ಅಂತಿದ್ದೀವಿ.
ಪ್ರಾಣ ಇರೋದ್ರಿಂದ ಹೊಟ್ಟೆ ಹಸಿವಾಗ್ತಿದೆ. ಅದಕ್ಕೆ ನಾವು ಪ್ರಾಣಕ್ಕೆ ಇಷ್ಟೇ ಕೊಡಬೇಕು ಊಟ. ನಾವು ಹೊಟ್ಟೆ ಕೊಡ್ತೀವಿ, ಅದು ಪಾಪ ಗೊತ್ತಾಗದೆ ಇಷ್ಟು ದೊಡ್ಡದಾಗಿದೆ, ಹೀಗೂ ದೊಡ್ಡದಾಗಿದೆ, ಹೀಗೂ ದೊಡ್ಡದಾಗಿದೆ. ಅದು ಟೊಮೆಟೊ ಥರ ಆಗಿದೆ ಅಲ್ವಾ? ಪ್ರಾಣಕ್ಕೆ ಆಹಾರ, ಹೊಟ್ಟೆಗೆಲ್ಲ ಆಹಾರ. ಜನಕ್ಕೆ ಗೊತ್ತೇ ಇಲ್ಲ ಇದು. ಹೊಟ್ಟೆ ಹಸಿವಾಯಿತು ಅಂತೀವಿ, ಹೊಟ್ಟೆ ಹಸಿವಾಗಲ್ಲಪ್ಪ, ಪ್ರಾಣಕ್ಕೆ ಆಗೋದು. ಪ್ರಾಣ ಸುಸ್ತಾದರೆ ಹಸಿವಾಗದು ನಮಗೆ. ಆ ಪ್ರಾಣಕ್ಕೆ ತುಂಬ ಆ ಸಮಯದಲ್ಲಿ ನೀರು ಆಹಾರ ಇಷ್ಟೇ ಬೇಕು. ಅದಕ್ಕೆ ಯೋಚನೆ ಮಾಡಿ. ಎಲ್ಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸುಮಾರ್ದ ನಮ್ದಲ್ಲ. ಮಹ ಇತಿ ಅನ್ನಂ, ಅನ್ನ ಇರೋದ್ರಿಂದ, ಆಹಾರ ಇರೋದ್ರಿಂದ ಈ ಪ್ರಾಣಗಳೆಲ್ಲ ಕೆಲಸ ಮಾಡ್ತಿದೆ. ಅಪಾನ ವ್ಯಾನ ಉದಾನ ಸಮಾನ. ಅನ್ನೇ ನವ ವಸರ್ವೇ ಪ್ರಾಣ ಮಹೀಯಂತೆ. ಅನ್ನವೇ ಬ್ರಹ್ಮ. ಯಾಕಂದರೆ ಶರೀರದ ಪೂರ್ತಿ ಪ್ರಾಣ ಇದೆ, ಶರೀರದ ಪೂರ್ತಿ ಅನ್ನ ಇದೆ ಅಲ್ವಾ? ಅನ್ನ ಎಲ್ಲಿದೆ? ಹೊಟ್ಟೆಲಿ ಮಾತ್ರ ಇದೆಯಾ? ಪೂರ್ತಿ ಪಚನ ಆಗಿ ರಕ್ತಗಳೆಲ್ಲ ಹರಡ್ಬಿಟ್ಟಿದೆಯಲ್ಲ, ಪ್ರಾಣದೆಲ್ಲ ಹರಡ್ಬಿಟ್ಟಿದೆಯಲ್ಲ. ಇವಾಗ ಉಪನಿಷತ್ತು ಹೇಳುತ್ತೆ, ನಿದ್ದೆ ಮಾಡಬೇಡಿ, ಆಗೋಯ್ತು ಇನ್ನು ಸ್ವಲ್ಪ ನೋಡಿ. ಉಪಾಸನೆ ಅದಕ್ಕೆ ಬೋರಿಂಗ್. ತಾವ ಏತಾಶ್ಚತುಸ್ರಶ್ಚತುರ್ಧ ಚತಸ್ರಸ್ರೋ ಚತಸ್ರಶ್ಚತಸ್ರೋ ವ್ಯಾಹೃತಯ. ಇವಾಗ 4 ಹೇಳಿದ್ದೀವಿ. ಏನು? ಅಧಿಲೋಕ, ಅಧಿಜ್ಯೋತಿ, ವೇದ, ಪ್ರಾಣ. ಈ 4ಕ್ಕೂ ಈ 4 ವ್ಯಾಹೃತಿಯನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಭೂಹು ಭುವಃ ಸುವಃ. ತಾವ, ತಾ ಅಂದರೆ ಅದು, ಪ್ರಸಿದ್ಧವಾಗಿರುವಂತಹ. ಏತ, ಈ ಇವಾಗ ಹೇಳಿರುವಂಥದ್ದು. ಚತಸ್ರ, ಚತುರ್ಧ. ಈ 4 ಒಂದು 4 ಫೋಲ್ಡ್. ಚತಸ್ರೋ ವ್ಯಾಹೃತಯ. ಈ ಭೂಹು ಭುವಃ ಸುವಃ ಅನ್ನೋದಕ್ಕೆ ಅಧಿಲೋಕ, ಅಧಿಜ್ಯೋತಿ, ವೇದ, ಪ್ರಾಣವನ್ನು ಸೇರಿಸಿ. ಏನಾಗತ್ತೆ ಸೇರಿಸಿದಾಗ? ತಾಯೋ ವೇದ. ಇದನ್ನು ವೇದ ತಿಳಿಬೇಕು ಮತ್ತು ಅನುಷ್ಠಾನ ತರಬೇಕು. ಸವೇದ ಬ್ರಹ್ಮ. ಇಲ್ಲಿ ಬ್ರಹ್ಮ ಅಂದರೆ ಯಾವುದು? ಇವಾಗಾದರೂ ಹೇಳಿ. ಓಂ ಅಂತ ಹೇಳಿಬಿಡಿ. ಇಲ್ಲಿ ಬ್ರಹ್ಮ ಯಾವುದು? 2 ಉಪಾಸನೆಯನ್ನು ಸೇರಿಸಿ. ಆತ್ಮ ಅಲ್ಲ, ಎಲ್ಲ ಇಲ್ಲಿ ಉಪಾಸನೆ ಮಾಡ್ತಿರೋದು ಆತ್ಮ. ಇಲ್ಲಿ ಹಿರಣ್ಯಗರ್ಭ. ಹಿರಣ್ಯಗರ್ಭ. ಸವೇದ ಬ್ರಹ್ಮ ಸರ್ವೇಸ್ಮೈ ದೇವಾ ಬಲಿಮಾವಹಂತಿ. ಅಸ್ಮೈ ಸರ್ವೈ ದೇವಾ ಬಲಿಂ ಆವಹಂತಿ. ಈ ಥರ ಉಪಾಸನೆ ಮಾಡಿದ್ರೆ ಫಲ ಏನು? ಬಲಿ. ನೀವು ಉಪಾಸನೆ ಮಾಡಿದ್ರೆ ಫಲ ಏನು? ಬಲಿ ಅಂತಿದೆ ಉಪನಿಷತ್ತು. ಹೌದಾ? ಅದು ಯಾವಾಗ ಕೊಡೋದು ಬಲಿ ಸ್ವಾಮಿ? ಇಲ್ಲಿ ಬಲಿ ಅಂದರೆ ಸಿದ್ಧಿ ಅಂತ ಅರ್ಥ. ನಾವು ಅಂದ್ಕೊಳ್ತಿರೋ ಅಮಾವಾಸ್ಯೆ ಕೊಡ್ತೀವಲ್ಲ ಬಲಿ, ಅದಲ್ಲ ಆ ಬಲಿ. ಇಲ್ಲಿ ಬಲಿಂ ಅಂತಂದರೆ ಸಿದ್ಧಿ. ಏನು ಸಿದ್ಧಿ? ನಿಮಗೆ ಕೇಳಿದೆಲ್ಲ ದೈಹಿಕವಾಗಿ, ಮಾನಸಿಕವಾಗಿ, ಹಿಂದೆ ನೋಡಿದ್ವಲ್ಲ ವರ್ಚಸ್, ಬ್ರಹ್ಮ ವರ್ಚಸ್, ಅದೆಲ್ಲ ಬರುವಂತಹ ಸಿದ್ಧಿ ಇಲ್ಲಿ ಉಪಾಸಕನಿಗೆ. ಇವಾಗ ಇಲ್ಲಿ ಶಂಕರಾಚಾರ್ಯರು ಒಂದು ವಿಚಾರ ಮಾಡ್ತಾರೆ. ಇಲ್ಲಿ ಬ್ರಹ್ಮ ಅಂತ ಹೇಳಿದ್ವಿ, ಸವೇದ ಬ್ರಹ್ಮ. ಆ ಬ್ರಹ್ಮಕ್ಕೆ ಹಿರಣ್ಯಗರ್ಭ ಅಂತ ಹೇಳಿ ಆಯಿತು. ಆದರೆ ಉಪಾಸನೆಯಲ್ಲಿ ಇರೋದಲ್ಲ, ಅಧಿದೇವ ಉಪಾಸನೆ ಮತ್ತು ಸಮಷ್ಟಿ ಉಪಾಸನೆ, ವ್ಯಷ್ಟಿ ಉಪಾಸನೆ 2 ಸೇರಿದೆ. ಇವನು ವ್ಯಷ್ಟಿ ಉಪಾಸನೆಯನ್ನು ಮಾಡಿದ್ರೆ ಹಿರಣ್ಯಗರ್ಭದ ಫಲ ಹೇಗೆ ಬರೋಕ್ಕೆ ಸಾಧ್ಯ ಇವನಿಗೆ? ಲಾಜಿಕ್ ಅಲ್ವಾ? ಇವನು ಮಾಡ್ತಿರೋದು ವ್ಯಷ್ಟಿ ಉಪಾಸನ. ಕಣ್ಮುಚ್ಕೊಂಡು ಪ್ರಾಣದಲ್ಲಿ ಎಲ್ಲೆಲ್ಲೋ ಇದೆಲ್ಲ ಹೀಗೆ ಇದೆ, ಇದು ಭೂಹು ಭುವ ಸುವಹ ಅಂತಾನೆ, ಅದನ್ನೆಲ್ಲ ಆಲೋಚನೆ ಎಲ್ಲ ಮಾಡ್ತಾನೆ. ಆದರೆ ಫಲ ಹೇಳಿರೋದು ಹಿರಣ್ಯಗರ್ಭ ಫಲ, ಪದವಿ ಫಲ. ಬ್ರಹ್ಮಲೋಕಕ್ಕೆ ಪದವಿ ಹೇಳಿದೆ ಈ ಉಪಾಸನೆಯಿಂದ. ಅದು ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಆವಾಗ ಶಂಕರಾಚಾರ್ಯರಲ್ಲಿ ವಿಚಾರ ಮಾಡಿ 6ನೇ ಅನುವಾಕ, ಮುಂದಿನ ಅನುವಾಕ, ಆ ಅನುವಾಕವನ್ನು ಸೇರಿಸ್ಕೊಂಡು ಈ 5ನೇ ಅನುವಾಕವನ್ನು ಸೇರಿಕೊಂಡ್ರೆ ಆವಾಗ ಅವನಿಗೆ ಹಿರಣ್ಯಗರ್ಭ ಪ್ರಾಪ್ತಿ ಆಗುತ್ತೆ. ಕೇವಲ 5ನೇ ಉಪಾಸನೆ ಮಾಡಿದ್ರೆ ಹಿರಣ್ಯಗರ್ಭ ಪ್ರಾಪ್ತಿ ಆಗಲ್ಲ. 6ನೇದಾಗಿರುವಂತಹ ಪ್ರಕೃತಿಲಯ ಉಪಾಸನೆಯನ್ನು ಮಾಡಿದ್ರೆ, ಕೇರ್ ಆಫ್ ಈಶಾವಾಸ್ಯ ಮಾಡಿದ್ರೆ ಆವಾಗ ಅವನಿಗೆ ಬ್ರಹ್ಮ ಪ್ರಾಪ್ತಿ ಆಗುತ್ತೆ. ಆದರೆ ಇವಾಗ 6ನೇ ಉಪಾಸನೆಯಲ್ಲಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಪ್ರಕೃತಿಲಯ ಹಾಗೆ ಬರಲ್ಲ. ಇಲ್ಲಿ ಹಿರಣ್ಯಗರ್ಭ ಉಪಾಸನೆಯೂ ಬರುತ್ತೆ, ಅಲ್ಲಲ್ಲಿ ಪ್ರಕೃತಿಲಯವೂ ಬರುತ್ತೆ. 6ನೇ ಉಪಾಸನೆಯಲ್ಲಿ ಹಿರಣ್ಯಗರ್ಭ ಪ್ರಕೃತಿ 2 ಸೇರಿದೆ. ನಾವು ಅದನ್ನು ಕರೆಕ್ಟಾಗಿ ವಿಭಜನೆ ಮಾಡಬೇಕು. ಆದರೆ ಫಲ ಹೇಳಿರೋದು 5, 6 ಸೇರಿಸಿದ್ರೆ ಹಿರಣ್ಯಗರ್ಭ ಪ್ರಾಪ್ತಿ. ಗೊತ್ತಾಗ್ತಿದೆಯಾ? ಗೊತ್ತಾದರೆ ಸಂತೋಷ. ಅದು ನೋಡ್ಬಿಡೋಣ.
ಯಾಕಂದರೆ ಇದೆಲ್ಲ ನನಗೆ ತುಂಬ ಬೇಜಾರಾಗಿರುವಂತಹ ಪೋರ್ಷನ್ಸ್, ಅದಕ್ಕೆ ಬೇಗ ನೋಡೋಣ. ಸಯ ಏಷೋऽन्तರ್ಹೃದಯ ಆಕಾಶಃ ತಸ್ಮಿನ್ನಯಂ ಪುರುಷೋ ಮನೋಮಯಃ ಅಮೃತೋ ಹಿರಣ್ಮಯಃ ಅಂತರೇಣ ತಾಲುಕೆ ಯ ಏಷಸ್ತನ ಇವಾವಲಂಬತೆ ಸೇಂದ್ರಯೋನಿಃ ಯತ್ರಾಸೌ ಕೇಶಾಂತೋ ವಿವರ್ತತೆ ವ್ಯಪೋಹ್ಯ ಶೀರ್ಷಕಪಾಲೆ ಭೂರಿತ್ಯಜ್ಞೋ ಪ್ರತಿಷ್ಠತಿ ಭುವ ಇತಿ ವಾಯೌ ಸುವರಿತ್ಯಾದಿತ್ಯೇ ಮಹ ಇತಿ ಬ್ರಹ್ಮಣಿ ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ವನಸಸ್ಪತಿಂ ವಾಕ್ಪತಿಶ್ಚಕ್ಷುಷ್ಪತಿಃ ಶ್ರೋತ್ರಪತಿರ್ವಿಜ್ಞಾನಪತಿಃ ಏತತ್ತತೋ ಭವತಿ ಆಕಾಶಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ್ವ. ನಿಮಗೆಲ್ಲ ಇಷ್ಟ ಆಗಿರುವಂತಹ ಪೋರ್ಷನ್, ನನಗೆ ಬೇಜಾರಾಗುವಂತಹ ಪೋರ್ಷನ್ ಇದು ಮಾತ್ರ ಏನು, ಇದೇ ಪ್ರಮಾಣ ಕುಂಡಲಿನಿ ಯೋಗಕ್ಕೆ. ಈ ಪೋರ್ಷನ್ ಹೇಳುತ್ತೆ ಕುಂಡಲಿನಿ ಯೋಗ, ಸುಷುಮ್ನಾ ನಾಡಿದ್ವಾರೇಣ ಯೋಗ. ಏನು ಇಲ್ಲೆಲ್ಲ ಪ್ರಸಿದ್ಧವಾಗಿ ಇವಾಗ ಶಾಂಭವಿ ಮುದ್ರಾ, ಆ ಮುದ್ರಾ, ಈ ಮುದ್ರಾ, ಆಯಿತಾ, ಇನ್ನೊಂದು ಕ್ರಿಯಾ, ನಾಡೀಸ್ ಕ್ರಿಯಾಸ್ ಅದೆಲ್ಲ ಹೇಳ್ತಾರಲ್ಲ, ಎಲ್ಲ ಇದೇ ಪ್ರಮಾಣ. ಈ ಪ್ರಮಾಣ ಇಟ್ಕೊಂಡೆ ಎಲ್ಲರೂ ಫ್ಲ್ಯಾಗ್ ಹಾಸ್ಟ್ ಮಾಡಿರೋದು ಬೇರೆ ಬೇರೆ ಆಶ್ರಮದಲ್ಲಿ. ವೇದದಲ್ಲಿ ಎಲ್ಲರೂ ಹೇಳಿದೆಯಾ ಸ್ವಾಮಿ ಕುಂಡಲಿನಿ ಯೋಗದ ಬಗ್ಗೆ ಅಂತ ಕೇಳಿದ್ರೆ ಇಲ್ಲಿ ತೋರಿಸಿ. ಇದಕ್ಕೆ ಹೆಸರು ಅಹಂಗ್ರೋಪಾಸನ, ಅಂತರ್ಹೃದಯ ಉಪಾಸನ ಅಥವಾ ಅಗ್ನಿ ಉಪಾಸನ. ಇದು ತುಂಬ ವೈಯಕ್ತಿಕವಾಗಿ ಹೇಳಬೇಕಾಗಿರುವಂತಹ ಪೋರ್ಷನ್ ಇದು. ಸಭೆಯಲ್ಲಿ ಅಂದರೆ ಹೀಗೆಲ್ಲ ಹೇಳೋದು ಕಷ್ಟ, ಆದರೆ ಮೇಲ್ನೋಟಕ್ಕೆ ಮಾತ್ರ ಹೇಳ್ತೀನಿ. ಯಾರಿಗೆ ಉಪಾಸನಾ ಬೆಂಟ್ ಆಫ್ ಮೈಂಡ್ ಇದೆಯೋ, ಅಯ್ಯೋ ನಮಗೆಲ್ಲರಿಗೂ ಇದೆ ಸ್ವಾಮಿ, ಎಲ್ಲರಿಗೂ ಇದಕ್ಕೋಸ್ಕರ ಕಾಯ್ತಾ ಇರೋದು. ನೀವೇನೋ ವೇದಾಂತ ಜ್ಞಾನ ಹೇಳಿದ್ರಿ ಅಂತ ಪಾಪ ನಿಮಗೋಸ್ಕರ ಕಿವಿ ಕೇಳ್ತಿದ್ದೀವಿ. ನಮಗಿದೆ ಇಷ್ಟ. ನಮ್ಗೆ ದಿನ ಬೆಳಗಾದರೆ ಈ ಕಣ್ಮುಚ್ಚು ಇದು ಮಾಡು, ಅವ್ರದ್ದು ಕೇಳು, ಅವ್ರು ಸಮಾಧಿಲಿದ್ರಂತೆ ಹೌದಾ ಅಂತಂದರು, ಯಾವುದೋ ನಾಡಿ ಇದೆಯಂತೆ, ಹೌದಾ ಇದೆ ಅಂತೆ, ಅದು ಎಲ್ಲಿ ತರಬೇಕಂತೆ ದ್ವಾರದಲ್ಲಿ. ಹೀಗೆ ಇದೆಲ್ಲ ತುಂಬ ಇಷ್ಟ ನಮಗೆ. ನಾವು ಬಂದಿರೋದು ಇದಕ್ಕೋಸ್ಕರ. ನೀವು ಬಂದು ನಮ್ಮನ್ನ ಪಾತ್ ಚೇಂಜ್ ಮಾಡಿಬಿಟ್ರಿ ಅಲ್ವಾ? ಒಳ್ಳೇದಕ್ಕೆ ಮಾಡಿದ್ದೀನಿ, ಇಲ್ಲಾಂದ್ರೆ ಮುಗ್ದು ಹೋಗಿ ಅದು ಬರ್ತಾ ಇರಬೇಕಾಗಿತ್ತು ಅವಾಗವಾಗ. ಆ ಥರ. ಸರಿ, ಜಾಸ್ತಿ ಸಹ ಮಾತುಬೇಡ, ಕಮ್ಮಿ. ಇದೆ ಕುಂಡಲಿನಿ ಯೋಗದ ಬಗ್ಗೆ. ಇದು ಏನು ಹೇಳುತ್ತೆ, ಸ್ವಲ್ಪ ಇಂಟ್ರಡಕ್ಷನ್. ಪ್ರಾಣ, ನಮ್ಮಲ್ಲಿ ಹಲವಾರು ನಾಡಿಗಳಿದೆ ಅಲ್ವಾ? ಕಠೋಪನಿಷತ್ತಲ್ಲೂ ನೋಡಿದ್ದೀವಿ, ನಿಮಗೂ ಗೊತ್ತಿರುವಂಥ ಇದೆಲ್ಲ ನೀವು PhD ಮಾಡಿದ್ದೀರ. ಇದೆಲ್ಲ ಹಲವಾರು ಪ್ರಾಣಿಗಳಿದೆ. ಅದರಲ್ಲಿ 101 ನಾಡಿಗಳು ತುಂಬ ಶ್ರೇಷ್ಠ ಅಂತ ಕಠೋಪನಿಷತ್ತು ಹೇಳ್ತು. ಅದರಲ್ಲಿಯೂ 10 ನಾಡಿಗಳು ತುಂಬ ಇನ್ನೂ ಶ್ರೇಷ್ಠ ಅಂತ ಹೇಳ್ತು. ಅದರಲ್ಲಿಯೂ 3 ಇನ್ನೂ ಶ್ರೇಷ್ಠ ಅಂತ ಹೇಳ್ತು. ಅದರಲ್ಲೂ ಒಂದಂತೂ ಕೇಳಲೇಬೇಡಿ ಅಂತ ಹೇಳ್ತು. ಇಡ, ಪಿಂಗಳ ಹಾಗೂ ಸುಷುಮ್ನ, ಈ ನಾಡಿಗಳು ಅಲ್ವಾ? ಕೇಳಿದ್ದೀರ. ಯೋಗ ಮಾಡೋರಿಗೆಲ್ಲ ಗೊತ್ತು, ಪ್ರಾಣಾಯಾಮ ಮಾಡೋರಿಗೆಲ್ಲ ಗೊತ್ತು. ಈ ಸುಷುಮ್ನ ನಾಡಿಯಲ್ಲಿ ಯಾರ ಯೋಗಿಯ ಮನಸ್ಸು ಹಿಂದೆ ಇರುವಂತಹ ಮೂಳೆಯಲ್ಲಿ ಪ್ರಾಣ ಸಂಚಾರ ಮಾಡುತ್ತೋ, ಎಲ್ಲಿ ಬೇಸ್ ಆಫ್ ದ ಸ್ಪೈನ್, ಮೂಲಾಧಾರ ಎಲ್ಲಿದೆ, ಬೇಸ್ ನಮ್ಮ ಜನನೇಂದ್ರಿಯದ ಕೆಳಗಡೆ ಇದೆ, ಅಲ್ಲಿಂದ ಇಲ್ಲಿವರೆಗೂ ತಲೆವರೆಗೂ ಸಹಸ್ರಾರದವರೆಗೂ ಒಂದು ದಂಡ ಹೋಗುತ್ತಂತೆ. ಬಿಸತಂತು ತನೀಯಸಿ ಎಲ್ಲಿ ಬರುತ್ತೆ? ವಿಷ್ಣು ಸಹಸ್ರನಾಮ ಸ್ವಾಮಿ, ಲಲಿತಾ ಸಹಸ್ರನಾಮ. ಬಿಸತಂತು ತನೀಯಸಿ. ಆ ನಾಡಿಯ ಆ ದಂಡದ ಒಳಗಡೆ 3 ನಾಡಿಗಳಿದೆಯಂತೆ. ಅದೇನು ಹೇಳ್ತಾರೆ, ಅದು ಆ ದಂಡು, ಸ್ಪೈನಲ್ ಕಾರ್ಡ್. ಆ ಸ್ಪೈನಲ್ ಕಾರ್ಡ್ ಒಂದು ಕಂಬ ಅಂತ ಭಾವನೆ ಮಾಡಿ. ಆ ಕಂಬದ ಒಳಗಡೆ
ಮೂರು ದ- ಆ, ದಾರ ಥರ. ಇವಾಗ ನೀವು ಲೋಟಸ್ ಸ್ಟೆಮ್ ಇದೆಯಲ್ವಾ, ತಾವರೆ ಸ್ಟೆಮ್ಮನ್ನು ತೆಗೆದ್ರೆ ಅದೊಂಥರ ಗಮ್ ಥರ ಎಳ್ಕೊಂಡು ಬರುತ್ತೆ ಹೀಗೆ. ಆ ಥರ ಈ ಸ್ಪೈನಲ್ ಕಾರ್ಡ್ ಒಳಗಡೆ ಮೂರು ಇದೆಯಂತೆ. ಒಂದು ಇಡ, ಒಂದು ಪಿಂಗಳ, ಮಧ್ಯದಲ್ಲಿ ಒಂದು ಸುಷುಮ್ನ ಹೋಗುತ್ತಂತೆ. ಆ ಸುಷುಮ್ನ ನಾಡಿಯಲ್ಲಿ ಪ್ರಾಣ ಹೋಗಬೇಕಂತೆ. ಹೇಗೆ ಸ್ವಾಮಿ ಹೋಗ್ಸೋದು ಕೆಳಗಡೆಯಿಂದ ಮೇಲಕ್ಕೆ? ಅದೇ ಯೋಗ, ಅದಕ್ಕೆ ಯೋಗಿಗಳು ಬೇಕು. ಆ ರೀತಿಯಾಗಿ ಯೋಗ ಯಾರು ಮಾಡ್ತಾರೋ, ಈ ಪ್ರಾಣದ ಈ ತಲೆಯನ್ನು ಬಿಟ್ಟು ಕಪಾಲದಿಂದ ಮೇಲೆ ಹೋಗುತ್ತೋ ಅವ್ರಿಗೆ ಕ್ರಮಮುಕ್ತಿ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಅವರು ಯೋಗಿಗಳು. ಅದೇ ಹೇಳೋದು. ಶ್ರೀವಿದ್ಯಾನೂ ಇದೇ ಉಪಾಸನೆ, ಇದರಲ್ಲಿ ಉಪನಿಷತ್ತಲ್ಲೂ ಇದೇ ಬಂದಿದೆ. ಯಾಕೆ ಉಪನಿಷತ್ತಲ್ಲಿ ಇಲ್ಲಿ ಉಪಾಸನೆ ಹಾಕಿದ್ರೋ ಡೌಟ್ ನನಗೆ ಬಂತು, ಪಾಪ ಬಂದ್ಬಿಡ್ತು. ತಗೊಂಡಿರೋದ್ರಿಂದ ಇದು ಮುಗಿಸ್ಲೇಬೇಕಾಗಿದೆ. ಇದಕ್ಕೆ ಇನ್ನೊಂದು ಹೆಸರು ಖೇಚರಿ ಮುದ್ರಾ ಅಂತ. ಒಂದು 5 ನಿಮಿಷ ತೊಗೊಂಡು ಮುಗಿಸ್ಬಿಡ್ತೀನಿ, ಸ್ವಲ್ಪ ಇವತ್ತು ವೆಯ್ಟ್ ಮಾಡಿ, ಇದೊಂದು ಪೋರ್ಷನ್ ಮುಗಿಸ್ಬಿಡೋಣ. ಖೇಚರಿ ಮುದ್ರಾ ಅಂತ ಹೆಸರು ಇದಕ್ಕೆ. ಈ ಖೇಚರಿ ಮುದ್ರಾ ಅಂದರೆ ಈ ನಾಲ್ಗೆ ಇದೆಯಲ್ಲ, ನಾಲ್ಗೆಯ ತುದಿ, ಇದು ಒಳಮುಖವಾಗಿ ಮಾಡಬೇಕು, ರೋಲ್ ಮಾಡಬೇಕು. ನಾವು ಸುಮ್ಮನೆ ಹೀಗೆ ರೋಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅಭ್ಯಾಸ, ಅದು ಕ್ರಿಯಾಗಳು ಬಂಧಗಳೆಲ್ಲ ಹೇಳ್ಕೊಡ್ತಾರೆ. ಅದು ಈ ಒಳಮುಖಕ್ಕೆ ಕಿರು ನಾಲಿಗೆ ಇದೆಯಲ್ಲ, ಕೆಳಗಡೆ ತೊಂಗಿರುತ್ತಲ್ಲ, ಇದು ಅಳ್ಳಾಡ್ತಿರುತ್ತಲ್ಲ, ಇಟ್ ವಿಲ್ ಬಿ ಹ್ಯಾಂಗಿಂಗ್ ಇಲ್ಲಿ ಒಳಗಡೆ. ಈ ತುದಿಲಿರುವಂತಹ ನಾಲಿಗೆ ಅದನ್ನು ಮುಟ್ಟಬೇಕು. ನೀವು ಟ್ರೈ ಮಾಡಿ. ಅದು ಶುರುವಿನಲ್ಲಿ ಮಾತ್ರ ಮುಟ್ಟುತ್ತೆ, ಒಳಗಡೆ ಮುಟ್ಟಲ್ಲ. ಅದಕ್ಕೆ ಏನು ಮಾಡ್ತಾರೆ ಈ ಯೋಗಿಗಳೆಲ್ಲ, ಈ ನಾಲಿಗೆಯನ್ನು ಎಳಿತಾರೆ, ಹೀಗೆ ಅಭ್ಯಾಸ ಮಾಡ್ಕೊಳ್ತಾರೆ. ನಾಲಿಗೆ ದೊಡ್ಡದಾಗಬೇಕು ಅಂತ, ಎಲಾಸ್ಟಿಕ್ ಆಗಬೇಕು ನಾಲಿಗೆ ಅಂತ. 6 ತಿಂಗಳು ಗುರುಗಳು ಏನು ಮಾಡ್ತಾರೆ, ಈ ತುದಿಲಿರುವಂತಹ ನಾಲಿಗೆಯನ್ನು, ಈ ಒಂದು ಹಂದಿ ಬರುತ್ತಲ್ಲ, ವೈಲ್ಡ್ ಹಂದಿಗೆ ಏನೋ ಒಂದು ಹೆಸರಿದೆಯಲ್ಲಪ್ಪ, ಕಾಡು ಹಂದಿ, ಮುಳ್ಳಂದಿ. ಹಾಂ, ಮುಳ್ಳಹಂದಿಯ ಆ ಮುಳ್ಳಿರುತ್ತಲ್ಲ, ಅದನ್ನು ಯೋಗಿಯಾದಂತಹ ಗುರು ಯಾರಿಗೆ ಕೊಂಡು ಕೇಸರಿ ಮುದ್ರಾ ಮಾಡಬೇಕಾಗಿದೆಯೋ ಅವನಿಗೆ ಈ ನಾಲ್ಗೆಯನ್ನು ಚುಚ್ತಾನೆ, ಕಟ್ ಮಾಡ್ತಾನೆ. ಈ ನಾಲ್ಗೆಯನ್ನು ಕಟ್ ಮಾಡಿ ಹಾವು ಥರ ಮಾಡ್ತಾರೆ. ಹಾವು 2 ಇದೆಯಲ್ವ, ಅದು ಎಳಿಬೇಕು ಹೀಗೆ. ಎಳೆದು ತುಂಬ ದೊಡ್ಡದಾಗತ್ತೆ. ಆಗ ಆಮೇಲೆ ಸುಮಾರು ದಿವಸ ಆದಮೇಲೆ ಅದು ಮತ್ತೆ ಸೇರಿಕೊಳ್ಳುತ್ತೆ. ಹೇಗೆ ಹಲ್ಲು ಹೋದ್ಮೇಲೆ ಮತ್ತೆ ಬರುತ್ತೋ ಹಾಗೆ ಅದು ಸೇರಿಕೊಳ್ಳುತ್ತೆ. ಆವಾಗ ರೋಲ್ ಮಾಡಿದಾಗ ನಿಮ್ಗೆ ಅಲ್ಲಿ ಉಳ್ನಾಕಿದೆಯಲ್ವ, ಅದು ಆ ಕಿರು ಬೆರಳು ಅಂತ, ಕಿರು ನಾಲಿಗೆ, ಅದು ಟಚ್ ಮಾಡುತ್ತಲ್ಲಿ. ಆವಾಗ ಈ ಪ್ರಾಣ ಇರುತ್ತಲ್ಲ, ಸುಷುಮ್ನ ನಾಡಿಯಲ್ಲಿ ಪ್ರಾಣ ಹೋದಾಗ ಅದು ಮೇಲೆ ಹೋಗಿ ಎಲ್ಲ ಚಕ್ರಗಳನ್ನು ಭೇದ ಮಾಡಿಕೊಂಡು ಸಹಸ್ರಾರದಲ್ಲಿ ಶಿವಶಕ್ತಿಯರ ಜೊತೆಗೆ ಆ ಪ್ರಾಣ ಹೋಗಲ್ಲಿದ್ದಾಗ ಅಲ್ಲಿಂದ ಅಮೃತಧಾರೆ ರಸ ಬರುತ್ತೆ. ಆ ಅಮೃತಧಾರೆ ರಸವನ್ನು ಇವನು ಕುಡಿಬೇಕು. ನಿಜವಾದ ಮಧು ಬರುತ್ತೆ. ಅದು ನಿಜವಾದ ಮಧು ಶುರುನಲ್ಲಿ ಬರಲ್ಲ, ಅದು ನಿಮ್ಮನ್ನ ಟೆಸ್ಟ್ ಮಾಡುತ್ತೆ. ಕುಂಡಲಿನಿ ಅದು ಪಾಸ್ ಆಗಬೇಕು. ಆ ಸುಷುಮ್ನ ನಾಡಿಯಲ್ಲಿ ಮಾತ್ರ ಕುಂಡಲಿನಿ ಹೋಗೋದು. ಕುಂಡಲಿನಿ ಅಂದರೆ ಪ್ರಾಣಶಕ್ತಿ. ಅದಲ್ಲಿ ಹೋಗಿ ಅಮೃತ ಸ್ರಾವವನ್ನು ಸುರಿಸಿದಾಗ ಶುರುನಲ್ಲಿ ನಿಮಗೆ ಲೌಕಿಕವಾದ ಉದಾಹರಣೆ ಕೊಡಬೇಕು ಅಂದರೆ, ಬೆಂಗಳೂರಿನ ಅವಕಾಡೋ ಜ್ಯೂಸ್ ಕಹಿ ಆಗಿರುತ್ತೆ. ಬ್ಯಾಂಗ್ಳೂರಿನ ಅವಕಾಡೋ ಜ್ಯೂಸ್ ಅದೇ ಬೆಸ್ಟ್ ಎಕ್ಸಾಂಪಲ್. ಏನು ಸ್ವಾಮಿ ಇಂಥ ಇಂಪಾರ್ಟೆಂಟ್ ಟಾಪಿಕೆಲ್ಲ ನೀವು ಹಿಂಗೆ ಮಾಡ್ತಿರಲ್ಲ. ಹಾಗೆ ನನಗೆ ಟಾಪಿಕ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅದು ನೀವು ನಿಜವಾಗ್ಲೂ ಬೆಂಗಳೂರಿನ ಅವಕಾಡೋ ಜ್ಯೂಸ್ ಕುಡೀರಿ, ಎಷ್ಟು ಕಹಿ ಇರುತ್ತೆ ಗೊತ್ತಾ. ಅದಕ್ಕೇನೋ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಸರಿ, ಆದರೆ ನೀವು ವಿದೇಶದ ಅವಕಾಡೋ ಜ್ಯೂಸ್ ಕುಡಿ ತುಂಬ ಸಿಹಿಯಾಗಿರುತ್ತೆ. 2 ತೊಗೊಂಡಿದ್ದೀನಿ ಅದಕ್ಕೋಸ್ಕರ. ಶುರುವಿಲ್ಲ ಆ ಥರ ನಿಮಗೆ ಸಪ್ಪೆ ಕಹಿಯಾಗಿ ಅಮೃತ ಸ್ರಾವ ಬರುತ್ತೆ. ಅದು ಸುಮಾರು ದಿವಸ ಆಗಬೇಕು. ಇವನು ಪ್ರಾಣವನ್ನು ಹಾಗೆ ತೊಗೊಂಡು ಮೇಲೆ ತೊಗೊಂಡು ಹೋಗ್ತಿದ್ದಾಗ ಆಮೇಲೆ ಅವನಿಗೆ ಆ ನಿಜವಾದ ಮಧು ಏನು ನಾವಿಲ್ಲಿ ತಗೊಳ್ತೀವಿ, ಆ ಮಧು ಸ್ರಾವ ತೊಟ್ಟತ್ತಲ್ಲಿ ಒಳಗಡೆ, ಅದು ಅಮೃತತ್ವ. ಆವಾಗ ಲಂಬಿಕಾ ಯೋಗ ಸಿದ್ಧಿ ಆಯಿತು ಇವನಿಗೆ. ಇವನು 12 ವರ್ಷ ಕೂತಿರಬೇಕು ಪದ್ಮಾಸನದಲ್ಲಿ, ಕೂತು ಕಣ್ಣನ್ನೆಲ್ಲ ಮೇಲ್ಗಡೆ ಮಾಡಿಕೊಂಡು ಹಾಗೆ ಕೂತಿರಬೇಕು. ಅದಕ್ಕೆ ನಮ್ಮ ಶೃಂಗೇರಿಯಲ್ಲಿ ವಿದ್ಯಾಶಂಕರ ದೇವಸ್ಥಾನದಲ್ಲಿರುವಂತಹದ್ದು, ಅಲ್ಲಿ ಆಚಾರ್ಯರು ಲಂಬಿಕಾ ಯೋಗದಲ್ಲಿ ಇರುವಂತಹ ಮಹಾತ್ಮರು ಸ್ವಾಮಿಗಳು, ಅಲ್ಲಿ ಅಧಿಷ್ಠಾನ ಇದೆ. ಅದ್ರ ಮೇಲೆ ಶಿವಲಿಂಗ ಪ್ರತಿಷ್ಠೆ ಆಗಿರೋದು. ಇವಾಗ ಹಲವಾರು ಅಧಿಷ್ಠಾನ ಆ ಪ್ರಾಂಗಣ ವಿದ್ಯಾಶಂಕರದಲ್ಲಿಯೇ ಹಿಂಭಾಗದಲ್ಲಿ ಸುಮಾರಿದೆ. ಅದನ್ನೆಲ್ಲ ಪಬ್ಲಿಕ್ಗೆ ಅಲೌಡ್ ಇಲ್ಲ, ಮಠದ ಸಂಪ್ರದಾಯ ಇದಂತೆ ಅದಕ್ಕೆ ಪೂಜೆ ಎಲ್ಲ ಆಗುತ್ತೆ, ಅದು ಸಾಧನೆ ಎಲ್ಲಗಳೆಲ್ಲ ಆಗುತ್ತಿರಲಿ. ಆ ರೀತಿಯಾಗಿ ಮಾಡಬೇಕು. ಅದರದ್ದು ಕ್ರಮ ಇಲ್ಲಿ ಹೇಳ್ತಿದ್ದಾರೆ. ಯಾರು ಆ ರೀತಿಯಾಗಿ ಮಾಡ್ತಾರೋ ಅವ್ರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಅಂತ. ಮಾಡ್ತೀರಾ? ಆಗತ್ತಾ? ಯೋಚನೆ ಮಾಡಿ, ಆಗತ್ತಾ?
ಸಾಧ್ಯವೇ ಇಲ್ಲ. ಹರಸಾಹಸ ಪಟ್ಟರು ಸಾಧ್ಯವಿಲ್ಲ. ಎಲ್ಲೋ ಶತಶತಮಾನಗಳಲ್ಲಿ ಕೋಟಿ 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 ಮನುಷ್ಯನಲ್ಲಿ, ಅನೇಕ ಕೋಟಿ ಮನುಷ್ಯನಲ್ಲಿ ಒಬ್ಬ ಪ್ರಯತ್ನ ಪಡ್ಬೋದು, ಆದರೂ ಅವನು ನಿಷ್ಫಲವಾಗ್ತಾನೆ. ಯಾರಿಗೆ ಆ ರೀತಿಯಾಗ ವಾಸನೆ ಇದೆಯೋ, ಗುರುವಿನ ಅನುಗ್ರಹ ಆ ರೀತಿಯ ಗುರು ಸಿಗಬೇಕು, ಆ ರೀತಿಯಾಗ ಶಿಷ್ಯನ ಮನಸ್ಸಿರಬೇಕು, ವಾಸನೆ ಇರಬೇಕು. ಸಮಾಧಿಯಲ್ಲಿ ನಾನು ಕೂರಬೇಕು ಅಂತ ಅಚಲವಾದ ವಾಸನೆ ಇದ್ದರೆ ನಿಮಗೆ ಸಮಾಧಿಯಲ್ಲಿ ಕೂರುವಂತಹ ಗುರುಗಳು ಸಿಗ್ತಾರೆ. ನಿಮಗೆ ವಾಸನೆ ತೀವ್ರವಾಗಿ, ವಾಸನೆ ಅಂದರೆ ಆಸೆ, ಇಂಟ್ರೆಸ್ಟ್, ಡೀಪ್ ರೂಟೆಡ್ ಡಿಸೈರ್ಸ್. ನಿಮಗೆ ಡೀಪ್ ರೂಟೆಡ್ ಡಿಸೈರ್ ಇಲ್ಲ, ಸಮಾಧಿಯಲ್ಲಿ ಕೂರೋದು ಶಾಲೋ ಆಗಿ ಡಿಸೈರ್ ಇದೆ, ಐ ಆಮ್ ಜಸ್ಟ್ ಎ ಕ್ಯೂರಿಯಾಸಿಟಿ ಅಂತಂದರೆ ನಂತರ ಅರ್ಧಂಬರ್ಧ ಗುರುಗಳು ಸಿಗ್ತಾರೆ. ಅವಾಗೇನಾಗುತ್ತೆ, ನಿಮ್ಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಎರಡು ಕಾಲ ಮೇಲೆ ದೋಣಿಲಿಟ್ಟು ಏನಾಗುತ್ತೆ, ಎಷ್ಟು ಪಾಪ ಕಾಲು ಇದು ಮಾಡ್ತೀರಾ, ತಪಕ್ಕಂದ ಮುಳುಗಿ ಹೋಗ್ತೀರ ಅಲ್ವಾ? ಆ ರೀತಿಯಾಗಿ ಹೇಳ್ತಿದೆ ಇದು ಇನ್ನೂ ಹೇಳ್ಬೋದು. ಇದನ್ನು ಧ್ಯಾನ ಮಾಡೋದು ಹೇಗೆ, ಅಹಂಗ್ರಹ ಉಪಾಸನೆ ಹೇಗೆ ಮಾಡೋದು ಅದೆಲ್ಲ ನನಗೆ ಗೊತ್ತು, ನಾ ಹೇಳ್ಕೊಡಲ್ಲ. ಅದರಿಂದ ಮತ್ತು ಹೇಳ್ಕೊಟ್ರು ನೀವು ಮಾಡಲ್ಲ. ಈಗಲೇ ನಾವು ಬಾಳೆತಂಡು ಜ್ಯೂಸು ನೋಡಿದ್ದೀವಿ ಹೇಗಿದೆ ಅಂತ. ಇನ್ನು ಇದನ್ನೆಲ್ಲ ಹೇಳ್ಕೊಟ್ಟು ಆಮೇಲೆ ಪಾಪ ಯಾರೋ ಅಭ್ಯಾಸ ಮಾಡಿ ಆಮೇಲೆ ಕಣ್ಣೆಲ್ಲ ಈ ಕಡೆ ಆ ಕಡೆ ಎಲ್ಲ ಒಂದೊಂದು ಥರ ಹೋಗಿ ಕೂತ್ಕೊಂಡು ಆಮೇಲೆ ನಾನು ಅಲ್ಲೆಲ್ಲ ಕೇಸೆಲ್ಲ ಹಾಕಿ ಆಗಬೇಕು, ಇದೆಲ್ಲ ಬೇಡ. ನಾಳೆ ಅದರದ್ದು ಅರ್ಥ ನೋಡೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.